ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವಂತಹ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರೋದು ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಬಲಗೈಯನ್ನು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರ ಕೃಪೆ ಯಾವಾಗಲೂ ಕೂಡ ಶಾಶ್ವತವಾಗಿ ಇರುವಂಥದ್ದಾಗಿದೆ. ಹಲ್ಲೆಲೂಯಾ. ಒಂದು ಅಂಶವನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ, ಸಮಯ ಆಗ್ತಾ ಇದೆ. ಅದಕ್ಕಾಗಿ ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯ ಕೊನೆಯ ವಚನ. ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನ ಮಾತಿಗೆ ಕಿವಿಗೊಡುವಂಥವ್ರು ಏನಾಗಿರ್ತಾರಂತೆ? ಸ್ವಸ್ಥವಾಗಿರುತ್ತಾ ಮತ್ತೆ ಯಾವ ಕೇಡಿಗೂ ಭಯ ಪಡಲಾರ್ದೆ ಅವ್ರು ಏನ್ ಮಾಡ್ತಾ ಇರ್ತಾರೆ? ಜೀವಿಸ್ತಾ ಇರ್ತಾರೆ ಪ್ರೇರೆ. ಹಲ್ಲೆಲೂಯಾ. ದೇವರ ಮಾತು ಅದು ಏನಾಗಿದೆ? ನಾವು ಮಾಡುವಂತ ಬೋಧನೆಯ ಒಂದು ವಾಕ್ಯವಾಗಿದೆ ಪ್ರೇರೆ. ಅದಕ್ಕೆ ಕಿವಿಗೊಡಬೇಕು. ಎಲ್ಲರೂ ಕಿವಿಗೊಡ್ತಾರೆ. ಹಲ್ಲೆಲೂಯಾ. ಆದರೆ ಅದನ್ನ ಕೈಕೊಂಡು ನಡೆಯುವಂತ ಒಂದು ಮನಸ್ಸು ಬಹಳ ಮುಖ್ಯ. ಹಲ್ಲೆಲೂಯಾ. ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ರೆ, ಇಲ್ಲೇ ಬಿಟ್ರೆ ಬಿಡುಗಡೆ ಬರಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕಿವಿಗೊಡುವವನಾದರೂ ಹೆಂಗಿರ್ತಾನಂತೆ? ಸ್ವಸ್ಥವಾಗಿರ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರೇರೆ. ಯಾಕೆ ಈ ಅಂಶವನ್ನು, ಈ ಒಂದು ವಾಕ್ಯವನ್ನು ತೋರಿಸ್ತಾ ಇದ್ದೇನೆಂದ್ರೆ, ವಾಕ್ಯವನ್ನು ಅನೇಕರು ಇಲ್ಲೇ ಕೇಳಿ ಇಲ್ಲೇ ಏನು ಮಾಡಿಬಿಡ್ತೀರಿ? ಬಿಟ್ಟು ಬಿಡ್ತೀರಿ. ವಾಕ್ಯವನ್ನು ನೀವೇನು ಮಾಡಲ್ಲ, ಹಿಡಿದುಕೊಳ್ಳಲ್ಲ. ಶಕ್ತಿ ಇರೋದೆಲ್ಲ ಎಲ್ಲಿ? ವಾಕ್ಯದಲ್ಲಿ, ನಮ್ಮ ನಂಬಿಕೆಯಲ್ಲಿ. ಹಲ್ಲೆಲೂಯಾ. ನಾವು ನಂಬಿಕೆಯಿಂದ ಏನು ಮಾಡ್ಬೇಕ್ರಿ? ವಾಕ್ಯವನ್ನು ಹಿಡಿದುಕೊಂಡು ಅರಿಕೆ ಮಾಡಿ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ಎಂದಿಗೂ ಕೂಡ ಫೇಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರ್ತಾನೆ, ಅವನಿಗೆ ಯಾವ ಕೇಡಿನ ಭಯವೂ ಕೂಡ ಇರೋದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಯೌವನ ಒಂದು ವಿಷಯದ ಕುರಿತಾಗಿ ನಾನು ಮಾತಾಡಬೇಕಂತೇಳಿ ಅನ್ಕೊಂಡಿದ್ದೀನಿ. ಪರಿಶುದ್ಧಾತ್ಮ ದೇವರು ಒಂದು ಅಂಶವನ್ನು ತೋರಿಸಿದ್ದಾರೆ. ಯೌವನ ಕಾಲ, ಆ ಕಾಲ ಎಂತಹ ಕಾಲ ಆಗಿದೆ ಅಂದರೆ ಜೀವಿತವನ್ನೇ ನಿರ್ಧಾರ ಮಾಡುವಂಥ ಒಂದು ಕಾಲವಾಗಿದೆ. ಹಲ್ಲೆಲೂಯಾ. ಏಳೋದು ಇಲ್ಲೇ, ಬೀಳೋದು ಇಲ್ಲೇ. ಹಲ್ಲೆಲೂಯಾ. ಈ ಒಂದು ಯೌವನ ಕಾಲದಲ್ಲಿ ಸರಿಯಾದ ರೀತಿಯಲ್ಲಿ ನೀನು ನಿಂತುಕೊಂಡ್ರೆ, ದೇವರೊಟ್ಟಿಗೆ ಸರಿಯಾದ ಸಹವಾಸವನ್ನು ನೀನು ಮಾಡುವವನಾದರೆ ನಿನ್ನ ಜೀವಿತ ಮುಂದೆ ಎಲ್ಲ ಹೆಂಗಿರುತ್ತೆ? ಬಹಳ ಶುಭಕಾರಿಯಾಗಿರುತ್ತೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, 119ನೇ ಕೀರ್ತನೆ 9ನೇ ವಾಕ್ಯ, ಯೌವನಸ್ಥನು ತನ್ನ ನಡತೆಯನ್ನ ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ಯಾವುದರಿಂದ? ನಿನ್ನ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದಲೇ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧ ಮಾಡಿಕೊಳ್ಳುವಂಥದ್ದು ಯಾವುದರಿಂದಂತೆ? ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ. ಸುಮ್ಮನೆ ನಡೆಯೋದ್ರಿಂದ ಪ್ರಯೋಜನ ಇಲ್ಲ. ದೇವರ ವಾಕ್ಯ ನನ್ನ ಜೀವಿತಕ್ಕೆ ಏನಾಗಿದೆ? ಈ ವಾಕ್ಯ ಯಾಕೆ ಹೇಳ್ತಾ ಇದ್ದಾರೆ ದೇವರು? ಯಾಕೆ ಅದೇ ವಾಕ್ಯವನ್ನು ಪದೇ ಪದೇ ನಮಗೆ ತಿಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ಒಬ್ಬ ಭಕ್ತನಿದ್ದಾನೆ, ಒಂದು ದೇಶದ ರಾಜನಿದ್ದಾನೆ. ಆ ರಾಜನ ಕುರಿತಾಗಿ ಇವಾಗ ಒಂದು 2-3 ಪಾಯಿಂಟ್ಗಳು ನಾವು ನೋಡೋಣ. ನಿಮ್ಮ ಸತ್ಯವೇದಗಳಲ್ಲಿ 34ನೇ ಅಧ್ಯಾಯ 2ನೇ ಪೂರ್ವಕಾಲ ವೃತ್ತಾಂತ 1ನೇ ವಾಕ್ಯವನ್ನು ತೆಗೆದಿಟ್ಕೊಳ್ರಿ ಸಮಯದಲ್ಲಿ. 34 2 Chronicles chapter 34 from verse 1. ಯೋಷೀಯನು ಅರಸನಾದಾಗ 8 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 31 ವರ್ಷ ಆಳಿದನು. ಅವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲೇ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಕಂಟಿನ್ಯೂ ಫ್ರಮ್ ವರ್ಸ್. ಅವನು ತನ್ನ ಆಳಿಕೆಯ ಅಂದ್ರೆ 16ನೇ ವರ್ಷದಲ್ಲಿ 8ನೇ ವರ್ಷದಲ್ಲಿ
ಇನ್ನೂ ಯೌವನಸ್ಥನಾಗಿರುವಾಗಲೇ ತನ್ನ ಪೂರ್ವಿಕನಾದ ದಾವೀದನ ದೇವರನ್ನು ಹುಡುಕುವವನಾದನು. 12ನೆಯ ವರುಷ ಯೆಹೂದದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಇದ್ದ ಪೂಜಾ ಸ್ಥಳಗಳನ್ನು ಅಶೇರ ಸ್ತಂಭಗಳನ್ನು ಕೆತ್ತಿದ ಮತ್ತು ಎರಕದ ವಿಗ್ರಹಗಳನ್ನು ತೆಗೆದುಹಾಕಿ ದೇಶವನ್ನು ಶುದ್ಧಿಪಡಿಸಿದನು. ಹಲ್ಲೆಲೂಯಾ. ಒನ್ ಆಫ್ ದ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಇನ್ ದ ಬೈಬಲ್, ಜೋಶಿಯಾ, ಕಿಂಗ್ ಜೋಶಿಯಾ. ಹಲ್ಲೆಲೂಯಾ. ಬೈಬಲ್ನಲ್ಲಿ ಒಳ್ಳೆಯ ರಾಜರುಗಳಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಒಬ್ಬ ರಾಜ ಯಾರಂದ್ರೆ ಪ್ರಿಯರೇ, ಈ ಜೋಶಿಯಾ ಎನ್ನುವಂಥ ಒಬ್ಬ ಮಹಾರಾಜ ಪ್ರಿಯರೇ. ಯಾಕೆ ಇವನು ಕುರಿತಾಗಿ ಇವತ್ತಿನ ದಿನ ನಾವು ತಿಳ್ಕೊಳ್ಬೇಕಂದ್ರೆ, ಚಿಕ್ಕ ವಯಸ್ಸಿನಲ್ಲಿಯೇ ಎಷ್ಟು ವರ್ಷ ಅಂತ ರಾಜನಾದಾಗ ಆತನಿಗೆ ಬರೀ 8 ವರ್ಷ. ಆ 8 ವರ್ಷದಲ್ಲಿ ಏನಾದರೂ ಗೊತ್ತಾಗುತ್ತಾ? ಹಲ್ಲೆಲೂಯಾ. ಆ 8 ವರ್ಷದಲ್ಲಿ ಏನು ಗೊತ್ತಿರಲ್ಲ. ಆದರೂ ಆ 8 ವರ್ಷದಲ್ಲಿ ಆತನನ್ನು ತನ್ನ ತಂದೆ ತೀರುವುದಂತ ಸಮಯದಲ್ಲಿ ಏನು ಮಾಡ್ತಾ ಇದ್ದಾರೆ? ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ ರಾಜಕುಮಾರನಾಗಿ. ನೆಕ್ಸ್ಟ್ ಆತನನ್ನು ರಾಜಕುಮಾರನಾಗಿರ್ತಕ್ಕಂಥ ಆತನನ್ನು ರಾಜನಾಗಿ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ. ಆ ಒಂದು ಸಮಯದಲ್ಲಿ ಆತನಿಗಿರ್ತಕ್ಕಂಥ ವಯಸ್ಸು ಕೇವಲ 8 ವರ್ಷ. ಆ ವರ್ಷ ಆತನು ರಾಜನಾಗಿರ್ಬೇಕಾದ್ರೆ ಯಾವಾಗಲೂ ನೋಡ್ರಿ, ತಂದೆ ತಾಯಿಯ ಒಂದು ನೆರಳು ಮಕ್ಕಳ ಮೇಲೆ ಬೀಳ್ತಾ ಇರುತ್ತೆ. ತಂದೆ ತಾಯಿಗಳು ಯಾವ ಮಾರ್ಗದಲ್ಲಿ ನಡೆದಿರ್ತಾರೋ ಮಕ್ಕಳು ಕೂಡ ಅದೇ ಮಾರ್ಗದಲ್ಲಿ ನಡೆದಿರ್ತಾರೆ, ಅದೇ ಮಾರ್ಗದಲ್ಲಿ ಬೆಳೆಯುವುದಕ್ಕೆ ಅವರು ಇಷ್ಟಪಡ್ತಾ ಇರ್ತಾರೆ. ಅದರ ಸಲುವಾಗಿ ತಂದೆ ತಾಯಿಗಳು ಬಹಳ ಜಾಗರೂಕತೆಯಿಂದ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಾಗ ಮಕ್ಕಳು ಕೂಡ ಭಕ್ತಿವಂತ ಮಕ್ಕಳೇ ಆ ಒಂದು ಕುಟುಂಬದಲ್ಲಿ ಬೆಳೆಯುವುದಕ್ಕೆ ಆಸ್ಪದ ಆಗುತ್ತೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯೋಷೀಯನ ತಂದೆ ಯಾರಾಗಿದ್ದನು ನೋಡ್ರಿ, 21ನೇ ವಾಕ್ಯ. ಆಮೋನನು ಅರಸನಾದಾಗ 22 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 2 ವರ್ಷ ಆಳಿದನು. ಅವನು ತನ್ನ ತಂದೆಯಾದ ಮನಸ್ಸೆಯ ಹಾಗೆಯೇ ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ತನ್ನ ತಂದೆಯಾದ ಮನಸ್ಸೆಯು ಮಾಡಿಸಿದ್ದ ಎಲ್ಲಾ ವಿಗ್ರಹಗಳಿಗೆ ಯಜ್ಞವನ್ನು ಅರ್ಪಿಸಿ ಅವುಗಳನ್ನು ಪೂಜಿಸಿದನು. ಆಮೋನನ ತಂದೆಯಾದ ಮನಸ್ಸೆಯು ಯೆಹೋವನ ಮುಂದೆ ತನ್ನನ್ನು ತಗ್ಗಿಸಿಕೊಂಡಿದ್ದನಷ್ಟೇ. ಆಮೋನನಾದರೂ ತನ್ನನ್ನು ತಗ್ಗಿಸಿಕೊಳ್ಳದೆ ಮಹಾ ಅಪರಾಧಿಯಾದನು. ಯಾರು ಈ ಆಮೋನ? ಯೋಷೀಯನ ತಂದೆ. ಈಗ ನಮ್ಮಪ್ಪವ್ರು ಹೆಂಗಿದ್ದಾರೆ ನನಗೆ, ಅದರಂಗೆ ಯೋಷೀಯನ ಅಪ್ಪನ ಹೆಸರೇನು? ಆಮೋನ. ಈ ಆಮೋನ ಎಂತಹ ರಾಜನಂದ್ರೆ, ಯಾವಾಗಲೂ ಕೂಡ ಸೃಷ್ಟಿಕರ್ತನಾದ ದೇವರು ಕೊಟ್ಟಿರ್ತಕ್ಕಂಥ ದೇಶದಲ್ಲಿ ಆ ಒಂದು ರಾಜ್ಯ ಆಡಳಿತವನ್ನ ಮಾಡುವಂತ ಈ ವ್ಯಕ್ತಿ ಸೃಷ್ಟಿಕರ್ತನನ್ನ ಆರಾಧನೆ ಮಾಡದೆ, ಸೃಷ್ಟಿಕರ್ತನು ಕೊಟ್ಟಿರ್ತಕ್ಕಂಥ ಆಜ್ಞೆಗಳಿಗೆ ವಿಧೇಯನಾಗಿ ಜೀವಿಸದೆ, ಸೃಷ್ಟಿಯ ವಸ್ತುಗಳು ಮನುಷ್ಯರು ಮಾಡಿದಂತ ಕಲ್ಪನೆಯ ಬೊಂಬೆಗಳಿಗೆ ಏನ್ ಮಾಡ್ತಾ ಇದ್ದಾನೆ? ಪ್ರಾಧಾನ್ಯತೆ ಕೊಡ್ತಾ ಇದ್ದಾನೆ. ಆಮೋನನ ತಂದೆಯಾಗಿರುವಂತ ಮನಸ್ಸು ಎಲ್ಲೋ ಒಂದು ವೇಳೆ ದೇವರಿಗೆ ಭಯಪಟ್ರೆ, ಈ ಆಮೋನನಾದರೂ ದೇವರಿಗೆ ಮುಂದೆ ತಗ್ಗಿಸಿಕೊಳ್ಳದೆ ದೊಡ್ಡ ಮಹಾ ಅಪರಾಧಿಯಾಗಿದ್ದನು ಎಂಬುದಾಗಿ ವಾಕ್ಯ ತಿಳಿಸ್ತಾ ಇದೆ ಪ್ರೇರೆ. ಆ ಕುಟುಂಬದಿಂದ ಬಂದಿರತಕ್ಕಂಥ ಬಾಲಕ ಯಾರು? ಈ ಯೋಷೀಯ. ಈ ಯೋಷೀಯ ತನ್ನ ತಂದೆಯ ನೆರಳಿನ ಹಾಗೆ ಜೀವಿಸಬೇಕಾಗಿತ್ತು. ಹಲ್ಲೆಲೂಯಾ. ಯೋಷೀಯನ ಜೀವಿತ ನಾವು ನೋಡುವಾಗ 8ನೇ ವರ್ಷದಲ್ಲಿ ಏನಾಗಿದ್ದಾನೆ? ಅರಸನಾಗಿದ್ದಾನೆ. ಆ ವಯಸ್ಸಿನಲ್ಲಿ ಯಾರಿಗೂ ಕೂಡ ಏನು ಕೂಡ ಗೊತ್ತಾಗಲ್ಲ. ರಾಜ್ಯದ ಭಾರ ಏನಾಗಿದೆ, ರಾಜಾಡಳಿತ ಏನಾಗಿದೆ, ಯಾವ ರೀತಿಯಾಗಿ ಮಾಡಬೇಕೆಂಬುದಾಗಿ. ಅದೇ ರೀತಿಯಾಗಿ ಆ ಒಂದು ಸ್ಥಳದಲ್ಲಿ ಎಲ್ಲ ಕಡೆ ದೇವರಿಗೆ ಸ್ಥಳ ಇಲ್ಲ, ದೆವ್ವಗಳಿಗೆ ಸ್ಥಳವನ್ನು ಕೊಟ್ಟಿದ್ದಾರೆ ಜನರೆಲ್ಲ. ಹಲ್ಲೆಲೂಯಾ. ಎಲ್ಲರ ಮುಂದೆ ನಾವು ಯೇಸು ಸ್ವಾಮಿ ಮಕ್ಕಳಂತ ಹೇಳ್ಕೊಂತಾರೆ. ಮನೆಯಲ್ಲೆಲ್ಲ ತೆಂಗಿನಕಾಯಿ ಗಿಡಗಳು ಬೆಳೆದಿರ್ತವೆ, ನಿಂಬೆಕಾಯಿ ಗಿಡಗಳು ಬೆಳೆದಿರ್ತವೆ ಪ್ರಿಯರೇ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಿದಿಲ್ಲ? ಎಲ್ಲಿ ಕಟ್ಟಿರ್ತಾರೆ? ತೆಂಗಿನಕಾಯಿ ಕಟ್ಟಿರ್ತಾರೆ, ನಿಂಬೆಕಾಯಿ ಕಟ್ಟಿರ್ತಾರೆ. ಹಲ್ಲೆಲೂಯಾ. ಗಿಡಗಳು ಪಾಪ ಹೊರಗಡೆ ಬೆಳೆಯಲ್ಲ, ಈಗ ಮನೆಗಳಲ್ಲಿ ಬೆಳೀತಾ ಇದ್ದಾವೆ. ಭಕ್ತರಂತೇಳಿ ಅನ್ನಿಸಿಕೊಂಡಂಥವ್ರು ಮನೆಗಳಲ್ಲಿ ಕೂಡ ಏನು ಬೆಳೀತಾ ಇದ್ದಾವೆ? ತೆಂಗಿನಕಾಯಿಗಳು ಬೆಳೀತಾ ಇದ್ದಾವೆ, ನಿಂಬೆಕಾಯಿಗಳು ಬೆಳೀತಾ ಇದ್ದಾವೆ. ಎಲ್ಲರೂ ನೋಡೋದಕ್ಕೆ ಹೆಂಗಿದ್ದಾರೆ? ಚೆನ್ನಾಗಿ ಭಕ್ತಿವಂತರಾಗಿ ಹೊರಗಡೆ ಕಾಣಿಸ್ತಾ ಇದ್ದಾರೆ. ಆದರೆ ದೇಶದಲ್ಲೆಲ್ಲ ಭಯಂಕರವಾದಂಥ ಪರಿಸ್ಥಿತಿ, ಕೆಟ್ಟದಾದಂಥ ಪರಿಸ್ಥಿತಿ ಎಲ್ಲಿ ತುಂಬಿದೆ? ಯೋಷೀಯನು ಆಡಳಿತಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಯೋಷೀಯನು ತನ್ನ ತಂದೆಯ ಮಾರ್ಗವನ್ನು ಹಿಡಿಬೇಕಾಗಿತ್ತು. ಹಲ್ಲೆಲೂಯಾ. ಆದರೆ ಯೋಷೀಯನು ಏನ್ ಮಾಡ್ತಾ ಇದ್ದಾನಂದ್ರೆ,
ತಂದೆಯ ಮಾರ್ಗವನ್ನಲ್ಲ, ಯಾರ ಮಾರ್ಗವನ್ನು ಹಿಡಿತಾ ಇದ್ದಾನೆ? ದಾವೀದನ ಮಾರ್ಗವನ್ನ. ದಾವೀದನ ದೇವರು ಯಾರು? ಸೃಷ್ಟಿಕರ್ತನಾದ ದೇವರು. ಆ ಸೃಷ್ಟಿಕರ್ತನಾದ ದೇವರನ್ನ ಅನುಸರಿಸಿ ನಡಿಬೇಕಂತೇಳಿ ಒಂದು ದೃಢವಾಗಿರುವಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾನೆ ಪ್ರಿಯರೇ. ಬಹಳ ಬಹಳ ಚಿಕ್ಕ ವಯಸ್ಸಿನಲ್ಲಿ, ಹಲ್ಲೆಲೂಯಾ, 8ನೇ ವಯಸ್ಸಿನಲ್ಲಿ ಹುಡುಗರು ಎಲ್ಲೋ ಆಟ ಆಡ್ತಾ ಇರ್ತಾರೆ. ಆದರೆ ಈ ವ್ಯಕ್ತಿಗೆ ದೇವರು ಕೊಟ್ಟಿರ್ತಕ್ಕಂಥ ಬಾಧ್ಯತೆ, ಧನ್ಯತೆ ಏನಂದ್ರೆ ರಾಜನಾಗುವಂತ ಮಹಾಭಾಗ್ಯ ಪ್ರಿಯರೇ. ಹಲ್ಲೆಲೂಯಾ. ತಂದೆ 2 ವರ್ಷ ಆಳ್ವಿಕೆ ಮಾಡಿದರೆ ಈ ಕುಮಾರನಿಗೆ ದೇವರಿಗೆ ಭಯಪಟ್ಟ ಕಾರಣಕ್ಕಾಗಿ 31 ವರ್ಷಗಳವರೆಗೆ ಆಳ್ವಿಕೆ ಮಾಡುವಂತ 31 ವರ್ಷಗಳವರೆಗೆ ಸೀಟ್ ಯಾರು ಕೂಡ ಕದಸಕ್ಕೆ ಆಗಿಲ್ಲ. 31 ವರ್ಷ ಸೀಟ್ ಹಂಗೆ ಇದೆ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ದೇವರಿಗೆ ಭಯಪಟ್ಟು ರಾಜಾಡಳಿತವನ್ನ ಮಾಡ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತಾ ಇದೆ ಇಲ್ಲಿ, ಈ ಯೋಷೀಯನ ಕಾಲದಲ್ಲಿ ಆ ಒಂದು ದೇಶ ಕತ್ತಲೆಯ ಒಂದು ದೇಶವಾಗಿತ್ತು. ನೋಡೋದಕ್ಕೆ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಆದರೆ ಮನೆಗಳು ಹೆಂಗಿದಾವೆ? ಕತ್ತಲೆಯಿಂದ ತುಂಬಿದಂತ ಮನೆಗಳಾಗಿದ್ದಾವೆ ಪ್ರಿಯರೇ. ಈ ಯೋಷೀಯನ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾನೆ. ಅಯ್ಯೋ, ನಾನು ನನ್ನ ತಂದೆಯ ಹಾಗೆ ದೇವರಿಗೆ ದುರ್ಮಾರ್ಗಿಯಾಗಿ ನಾನು ಜೀವಿಸಬಾರದು. ಹಲ್ಲೆಲೂಯಾ. ನನ್ನ ತಂದೆ ತಿಳಿದನೋ ತಿಳಿಯದೇನೋ, ಹಣ ಬಲದಿಂದಲೋ, ರಾಜ್ಯ ಬಲದಿಂದಲೋ, ತನ್ನಲ್ಲಿರುವಂತ ಶಕ್ತಿ ಬಲದಿಂದಲೋ, ಜ್ಞಾನ ಬಲದಿಂದಲೋ ಏನ್ ಮಾಡಿದ್ದಾನೆ? ದೇವರನ್ನು ಧಿಕ್ಕಾರ ಮಾಡಿದ್ದಾನೆ. ನನ್ನ ತಂದೆಗೆ ಗೊತ್ತಿಲ್ಲ, ಅವೆಲ್ಲವುಗಳನ್ನು ಕೊಟ್ಟಂತ ಭಗವಂತ ಸೃಷ್ಟಿಕರ್ತ ಮೇಲ್ಗಡೆ ಇದ್ದಾನೆ, ಆತನೇ ಅನುಗ್ರಹ ಮಾಡಿದ್ರೆ ಮಾತ್ರ ಎಲ್ಲರೂ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಅಂತೇಳಿ ಈ ಚಿಕ್ಕ ಬಾಲಕ ಏನ್ ಮಾಡ್ತಾ ಇದ್ದಾನೆ ಪ್ರಿಯರೇ? ದೇವರನ್ನ ಹುಡುಕ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಯೋಷೀಯನು ಅರಸನಾದಾಗ 8 ವರ್ಷದವನಾಗಿದ್ದ. ಅವನು ಯೆರೂಸಲೇಮನ್ನ 31 ವರ್ಷ ಆಳಿದನು. ಅವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ. ಈ ಪಾಯಿಂಟ್ ಬಹಳ ಬಹಳ ಮುಖ್ಯ. ಹಲ್ಲೆಲೂಯಾ. ಏನು ಮಾಡಲಿಲ್ಲಂತೆ? ಎಡಕ್ಕಾಗಲಿ ಬಲಕ್ಕಾಗಲಿ, ಕಷ್ಟ ಬರಲಿ ನಷ್ಟ ಬರಲಿ, ಸುಖ ಇರಲಿ ದುಃಖ ಇರಲಿ, ದೇವ್ರನ್ನ ಬಿಟ್ಟು ಏನು ಮಾಡಲಿಲ್ಲಂತೆ? ಕದಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮ್ಗೆ ಯಾರಾದರೂ ಏನಾದರೂ ಒಬ್ರಿಗೆ ಏನಾದರೂ ಆಗೈತಂದ್ರೆ, ಅವ್ರಿಗೆ ಚಲೋ ಆಗ್ಬಿಟ್ಟದಂದ್ರೆ ನಮಗೆ ಅವ್ರು ಹೇಳಿಬಿಟ್ರೆ ನೆಕ್ಸ್ಟ್ ನಾವು ಭಾನುವಾರ ಇಲ್ಲಿ ಅಬ್ಸೆಂಟ್ ಆಗಿ ಅಲ್ಲಿ ಪ್ರೆಸೆಂಟ್ ಆಗಿರ್ತೀವಿ. ಹಲ್ಲೆಲೂಯಾ. ಎಲ್ಲಿರಿ? ಅವ್ರು ಎಲ್ಲಿ ಚಲೋ ಆಗಿರ್ತಂತ ಹೇಳಿರ್ತಾರಲ್ಲ ಅಲ್ಲಿ ಪ್ರೆಸೆಂಟ್ ಆಗಿರ್ತೀವಿ. ಭಕ್ತರು ಅನ್ಸ್ಕೊಂಡಂತವ್ರು ಮತ್ತೆ. ಹಲ್ಲೆಲೂಯಾ. ದೇವರ ಮಕ್ಕಳು ಅನ್ನಿಸಿಕೊಂಡಂತರು. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯೋಷೀಯನು ಅಷ್ಟು ಸಂಕಟದಲ್ಲಿ ಇರಬೇಕಾದ್ರೂ, ಅಷ್ಟು ಒಂದು ಕತ್ತಲೆಯ ದೇಶದಲ್ಲಿ ವಾಸ ಮಾಡಬೇಕಾದ್ರೂ, ಅಲ್ಲಿರುವಂಥ ಜನರೆಲ್ಲರೂ ಕೂಡ ದೇವರಿಗೆ ವಿರೋಧವಾದಂಥ ಕಾರ್ಯಗಳನ್ನು ಮಾಡ್ತಾ ಇರಬೇಕಾದ್ರೂ ಯೋಷೀಯನು ಮಾತ್ರ ಎಡಕ್ಕಾಗಲಿ ಬಲಕ್ಕಾಗಲಿ ಏನು ಮಾಡಲಿಲ್ಲ? ತಿರುಗಿಕೊಳ್ಳಲಿಲ್ಲ. ವಾಕ್ಯ ಹೇಳ್ತಾ ಇದೆ, ಅವನ ಆಳ್ವಿಕೆ 8ನೇ ವರ್ಷದಲ್ಲಿ ಏನ್ ಮಾಡ್ತಾ ಇದ್ದಾನೆ? ಇನ್ನೂ ಯೌವನಸ್ಥನಾಗಿರುವಾಗಲೇ ತನ್ನ ಪೂರ್ವಿಕನಾದ ದಾವೀದನ ದೇವರನ್ನು ಹುಡುಕುವವನಾದನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಹುಡುಕುವವರಿಗೆ ದೇವರು ಏನ್ ಮಾಡ್ತಾನೆ? ಸಿಗುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಿಂತ ಮುಂಚಿತವಾಗಿ ದೇವರೇ ನಮ್ಮನ್ನ ಹುಡುಕಿಕೊಂಡು ಬಂದಿದ್ದಾನೆ. ಹಲ್ಲೆಲೂಯಾ. ಏದೇನ್ ತೋಟದಲ್ಲಿ ಆದಾಮ ಹವ್ವಳನ್ನ ದೇವ್ರು ಏನ್ ಮಾಡಿದ? ಹುಡುಕಿಕೊಂಡು ಬಂದ. ಹಲ್ಲೆಲೂಯಾ. ಮೋಶೆ ಬೆಟ್ಟದ ಮೇಲೆ ಕುರಿ ಕಾಯುತ್ತಾ ಇರಬೇಕಾದ್ರೆ, ಇಸ್ರಾಯೇಲ್ ದೇಶದ ಜನರೆಲ್ಲ ಐಗುಪ್ತ ದೇಶದಲ್ಲಿ ಸಂಕಟ ಪಡ್ತಾ ಇರಬೇಕಾದ್ರೆ, ದೇವರು ಆ ಜನರ ದುರವಸ್ಥೆಯನ್ನ ಕಂಡು ನಾನೇ ಇಳಿದು ಬಂದಿದ್ದೇನೆ ಎಂಬುದಾಗಿ ಆತನೇ ಏನ್ ಮಾಡಿದ? ಹುಡುಕಿಕೊಂಡು ಬಂದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕಾನಾ ಊರಿನ ಮದುವೆಯಲ್ಲಿ ತೊಂದರೆ ಆಗುತ್ತೆ ಅಂತೇಳಿ ಗೊತ್ತಿದ್ದು ಕಾನಾ ಊರಿನ ಮದುವೆಗೆ ತನ್ನ ಬಿಜಿ ಶೆಡ್ಯೂಲ್, ಹಲ್ಲೆಲೂಯಾ, ಯಾವಾಗಲೂ ಬಿಜಿ ಏಸಪ್ಪ, ಆದರೂ ಕೂಡ ಆ ಮದುವೆಗೆ ಹೋಗೋದಕ್ಕೆ ಏನು ಮಾಡಿದ? ಸಮಯವನ್ನು ಕೊಟ್ಟ ಪ್ರಿಯರೇ. ಅಲ್ಲಿ ತೊಂದರೆ ಆಗಲಿಕ್ಕಿದೆ, ಆ ತೊಂದರೆಯನ್ನು ನಾನು ಮಾತ್ರ ನಿವಾರಣೆ ಮಾಡಲು ಸಾಧ್ಯ. ಯಾಕಂದರೆ ಕುಟುಂಬವನ್ನು ಕಟ್ಟಿದ ದೇವರು ನಾನು, ಕುಟುಂಬವನ್ನು ಕೆಡವಿದಂಥ ದೇವರು ನಾನು ಅಲ್ಲ. ಕುಟುಂಬ ಎನ್ನುವಂಥದ್ದನ್ನು ಸ್ಥಾಪನೆ ಮಾಡಿದಾತನು ನಾನೇ ಆಗಿದ್ದೇನೆ ಅಂತೇಳಿ ದೇವರು ಏನು ಮಾಡಿದ್ರು? ಆ ಕಾನಾ ಊರಿನ ಮದುವೆಗೆ ಇಲ್ಲಿ ಆಗುವಂಥ ಒಂದು ಅಡ್ಡಿಯನ್ನು ಏನು ಮಾಡಿದ್ರು? ದೇವರು ಹೋಗಲಾಡಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಮನುಷ್ಯರೇ ದೇವರನ್ನು ಏನು ಮಾಡಲ್ಲಂತೆ? ಹುಡುಕೋದಿಲ್ಲ ಅಂತೆ. ಹಲ್ಲೆಲೂಯಾ. ಆದರೆ ಈ ಒಬ್ಬ ವ್ಯಕ್ತಿಯನ್ನು ನಾವು ನೋಡುವಾಗ, ಯೋಷೀಯನನ್ನ, ದಾವೀದನ ದೇವರನ್ನ ತನ್ನ 16ನೇ ವಯಸ್ಸು, 8ನೇ ವಯಸ್ಸಿನಾಗ ಏನು ಮಾಡಿದ್ದಾನೆ? ಪಟ್ಟಕ್ಕೆ ಬಂದಿದ್ದಾನೆ. ತನ್ನ ಆಳಿಕೆ 8ನೇ ವರ್ಷ, ಅಂದ್ರೆ ಎಷ್ಟು ವರ್ಷ? 16 ವರ್ಷದಲ್ಲಿ ಏನು ಮಾಡ್ತಾ ಇದ್ದಾನೆ? ದೇವರನ್ನ ಹುಡುಕುವಂತ ವ್ಯಕ್ತಿಯಾದ. ಯೌವನ ಕಾಲದಲ್ಲಿ ಇಲ್ಲಿ ನಾವು ಕಳೀತಾ ಇದ್ದೀವಿ. ಹಲ್ಲೆಲೂಯಾ. ಯೌವನ ಕಾಲ ಬಹಳ ಮುಖ್ಯವಾಗಿರುವಂತ ಕಾಲ ಪ್ರಿಯರೇ. ಈ ಯೌವನ ಕಾಲದಲ್ಲಿ ಈ ಯೋಷೀಯ ರಾಜನು ತನಗೆ ಅಧಿಕಾರ ಇದೆ, ಹಣ ಬಲ ಇದೆ, ರಾಜ್ಯ ಬಲ ಇದೆ, ಸೈನಿಕ ಬಲ ಇದೆ, ಜ್ಞಾನ ಬಲ ಇದೆ, ಮಂತ್ರಿ ಬಲ ಇದೆ. ಆ ಎಲ್ಲ ಬಲ ಇದ್ದಾಗಲೂ ಕೂಡ ಪ್ರಥಮ ಸ್ಥಾನವನ್ನ, ಪ್ರಥಮ ಆದ್ಯತೆಯನ್ನ ಯಾರಿಗೆ ಕೊಡ್ತಾ ಇದ್ದಾನೆ?
ಅವೆಲ್ಲವುಗಳನ್ನು ಕೊಟ್ಟಿರುವಂಥ ತೊಬ್ಬತ್ತದನ್ನ ಅಂತೇಳಿ ತಿಳ್ಕೊಂಡಿರ್ತಕ್ಕಂಥ ಆ ವ್ಯಕ್ತಿ ಯಾರಿಗೆ ಕೊಡ್ತಾ ಇದ್ದಾನೆ? ದೇವರಿಗೆ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದು, ಎಡಕ್ಕಾಗಲಿ ಬಲಕ್ಕಾಗಲಿ ಆತನ ಏನು ಮಾಡಲಿಲ್ಲ, ತಿರುಗಲಿಲ್ಲ, ದೇವ್ರನ್ನ ಬಿಟ್ಟು ಹೋಗಲಿಲ್ಲ. ಅನೇಕ ಕಷ್ಟಗಳು ಬರ್ತವೆ, ನಷ್ಟಗಳು ಬರ್ತವೆ, ಬರ್ಬೇಕಾ ಬರಬಾರ್ದ? ಬಂದ್ರೇ ರುಚಿ ಗೊತ್ತಾಗೋದು ನಮಗೆ ನಿಜವಾಗ್ಲಪ್ಪ ಜೀವನ ಅಂದರೆ ಹಿಂಗಂತೇಳಿ. ದೊಡ್ಡ ದೊಡ್ಡ ಶ್ರೀಮಂತರೇ ಆತ್ಮಹತ್ಯೆ ಮಾಡಿಕೊಂಡು ಏನಾಗಿರ್ರಿ, ಸತ್ತೋಗಿರಿ, ಭರಿಸಲಾರದೆ. ಆದರೆ ನಮ್ಮಪ್ಪ ಏಸಪ್ಪ ಏನು ಮಾಡಿ ನಮಗೆ ಭರಿಸುವಂಥ ಶಕ್ತಿಯನ್ನು ಕೊಟ್ಟನ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವರಿಗೆ ಹೇಳೋರಿಲ್ಲ, ಅವರಿಗೆ ಗುರುಗಳು ಇಲ್ಲ. ಅದ್ರ ಸಲುವಾಗಿ ಎಷ್ಟೆಷ್ಟೋ ಆಸ್ತಿ ಗಳಿಸಿ ಅವ್ರು ಏನಾಗ್ತಾ ಇದ್ದಾರೆ, ನೀರು ಪಾಲಾಗಿ ಆತ್ಮಹತ್ಯೆ ಮಾಡ್ಕೊಂಡು ಏನು ಮಾಡ್ತಾರೆ, ಸಾಯ್ತಾ ಇದ್ದಾರೆ ಪ್ರೇಯರ್. ಹಲ್ಲೆಲೂಯಾ. ಆದರೆ ಎಷ್ಟೋ ಕುಟುಂಬಗಳು ಆತ್ಮಹತ್ಯೆ ಮಾಡ್ಕೊಬೇಕಂತೇಳಿ ಸಾಕ್ಷಿ ಹೇಳಿದಂಥವ್ರು ಎಷ್ಟು ಜನ ರೀ? ಹಲ್ಲೆಲೂಯಾ. ಅವರೆಲ್ಲರ ಜೀವಿತಗಳು ಬದಲಾದ ಯಾವಾಗ ಏಸಪ್ಪನ ಬಳಿಗೆ ಬಂದಾಗ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಈ ಯೋಷಿಯನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಲಿಲ್ಲ. 16ನೇ ವಯಸ್ಸಿನಿಂದಲೇ ದೇವರನ್ನು ಪರಿಪೂರ್ಣವಾಗಿ ಏನು ಮಾಡ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರನ್ನು ಹುಡುಕುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಪ್ರೇಯರ್. ನಾನು ಈಗಾಗಲೇ ಬಾದರ್ಲಿ ಒಂದ್ಸಾರಿ ಹೇಳಿದ್ದೆ, ನಾನು ಏನಂತ ಹೇಳಿ, ದೇವರನ್ನು ಹುಡುಕುವವರು ಏನಾಗಿದ್ದಾರಂತೆ, 119ನೇ ಕೀರ್ತನೆ 2ನೇ ವಾಕ್ಯ ಹೇಳುತ್ತೆ, ಭಾಗ್ಯವಂತರು. ಹಲ್ಲೆಲೂಯಾ. ಸಂಪೂರ್ಣ ಮನಸ್ಸಿನಿಂದ ದೇವರನ್ನು ಹುಡುಕುವವರು ಏನಾಗಿದ್ದಾರಂತೆ, ಭಾಗ್ಯವಂತರಾಗಿದ್ದಾರೆ. ಒಂದ್ಸರಿ ಹೋದ್ರೆ ಆ ವಾಕ್ಯ 119 ವಚನ. ಆತನ ಕಟ್ಟಳೆಗಳನ್ನ ಕೈಕೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು. ಹೆಂಗಂತೆ, ಸುಮ್ಮನೆ ಹುಡುಕುವಂಥದ್ದಲ್ಲ, ಹೆಂಗ, ಆತನ ಕಟ್ಟಳೆಗಳನ್ನ ಕೈಕೊಂಡು. ಅಂದ್ರೆ ಆತನ ಏನೇನು ಮಾಡಂತ ಹೇಳಿದನ್ನ ಮಾಡಬೇಡ ಅಂತ ಹೇಳಿದಾನ. ಹಲ್ಲೆಲೂಯಾ. ಮಾಡಂತ ಹೇಳಿದಂಥವುಗಳನ್ನ ಮಾಡಬೇಕು, ಮಾಡಬೇಡ ಅಂದಂಥವುಗಳನ್ನ ಬಿಡಬೇಕು. ನಾವು ಹೆಂಗೆ ಮಾಡ್ತೀವಿ, ಕೆಲವು ಜನ ಮಾಡಂತ ಹೇಳಿದ್ರಾಗ ಅರ್ಧ ಮಾಡ್ತೀವಿ, ಮಾಡಬೇಡ ಅಂತ ಹೇಳಿದ್ರಾಗ ಅರ್ಧ ಮಾಡ್ತೀವಿ. ಅವನು ಮಾಡ್ತೀವಿ, ಇವನು ಮಾಡ್ತೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆ ವಾಕ್ಯ. 2, ಸುಳ್ಳು ಹೇಳ್ಬೇಡ ಅಂತ ಹೇಳೇನ ದೇವರು ದಶಾಜ್ಞೆಗಳಲ್ಲಿ, ನಾವು ಸುಳ್ಳು ಹೇಳ್ತೀವಿ. ಹಲ್ಲೆಲೂಯಾ. ಇನ್ನೊಬ್ರ ಮನಸ್ಸನ್ನ ನೋಯಿಸ್ಬೇಡ ಅಂತ ಹೇಳೇನ ದೇವರು, ನಾವು ಇನ್ನೊಬ್ರ ಮನಸ್ಸನ್ನ ನೋಯಿಸ್ತೀವಿ. ಇವ್ರ ಬಗ್ಗೆ ಯಾಕೆ ಮಾತಾಡ್ತೀನಿ, ನಾಲಿಗೆ ಯಾಕೆ ಅರಿಬಿಡ್ತೀವಿ ಅಂತ ಹೇಳೇನ ದೇವರು. ನಾವೇನು ಮಾಡ್ತೀವಿ, ಇನ್ನೊಬ್ರ ಬಗ್ಗೆ ಚುಚ್ಚಿ ಏನು ಮಾಡ್ತೀವಿ, ಅವ್ರ ಕುಟುಂಬ ಹಂಗ ಇವ್ರ ಕುಟುಂಬ ಹಿಂಗ. ಅದ್ರ ಸಲುವಾಗಿ ಏಸಪ್ಪ ಹೇಳೇನ, ಮೊದಲು ನಿನ್ನ ಕಣ್ಣಲ್ಲಿರ್ತಕ್ಕಂಥ ತೊಲೆ ತಕ್ಕೋ. ಹಲ್ಲೆಲೂಯಾ. ನಿನ್ನ ಪ್ಲೇಟ್ನಾಗೆ ದೊಡ್ಡ ಹೆಗ್ಗಣ ಬಿದ್ದದ, ಇನ್ನೊಬ್ಬರು ಪ್ಲೇಟ್ನಾಗ ಬಿದ್ದಿರ್ತಕ್ಕಂಥ ಸೊಳ್ಳೆ ಚುಕ್ಕಾಡಿ ಕುರಿತಾಗಿ ಯಾಕೆ ಮಾತಾಡ್ತಾ ಇದ್ದೀನಿ ನೀನು? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಅನೇಕರು ಮಾಡುವಂಥದ್ದೇನ್ರಿ, ದೇವರು ಮಾಡು ಅಂತ ಹೇಳಿದಂಥವುಗಳಲ್ಲಿ ಕೆಲವು ಮಾಡ್ತಾರೆ, ಇನ್ನು ಕೆಲವುಗಳನ್ನು ಏನು ಮಾಡಿಬಿಡ್ತಾರೆ, ಬಿಟ್ಬಿಡ್ತಾರೆ. ಮಾಡಬೇಡ ಅಂತ ಹೇಳಿದಂಥವುಗಳನ್ನು ಕಂಪ್ಲೀಟಾಗಿ ಬಿಡಲ್ಲ, ಅವುಗಳನ್ನು ಕೂಡ ಸ್ವಲ್ಪ ಏನು ಮಾಡ್ತಾರೆ ಜೀವನದಲ್ಲಿ. ಉಪ್ಪು ಖಾರ ಹೆಂಗಿರುತ್ತೆ, ಏನಂತೀವಿ ಊಟದಲ್ಲಿ, ಉಪ್ಪಿನಕಾಯಿ ಹುಂಚಟ್ನಿ ಅದ್ರಂಗೆ ಸ್ವಲ್ಪ ಮುಂಚ್ಕೊಂತಾರೆ. ಅದು ಮಾಡಬೇಡ ಅಂತ ಹೇಳಿದಂಥ ಅವಳು. ಹಲ್ಲೆಲೂಯಾ. ಅದ್ರ ಸಲುವಾಗಿ ಆ ಹುಂಚಟ್ನಿ ತಿಂದರೆ BP ಜಾಸ್ತಿ ಆಗುತ್ತೆ, ಜಾಸ್ತಿ ಆಗುತ್ತಂತೆ. ಅದ್ರಂಗೆ ಇವರು ಮಾಡಬೇಡ ಅಂತೇಳಿ ಹೇಳಿದಂಥವುಗಳು ಮಾಡಿದ ಕಾರಣಕ್ಕಾಗಿ ಯಾವುದೋ ಒಂದು ಬಂದಿರುತ್ತೆ ಅವ್ರಿಗೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಈ ಯೋಷಿಯನು ಏನು ಮಾಡ್ತಾ ಇದ್ದಾನಂತೆ, 16ನೇ ವಯಸ್ಸಿನಲ್ಲಿ ಹುಡುಕ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರನ್ನು ಹುಡುಕುವಂಥ ಒಂದು ವಯಸ್ಸು ಪ್ರಿಯರೇ, ನಿಜವಾಗಿ ಎದ್ದೇಳುವಂಥ ಒಂದು ವಯಸ್ಸು, ಮುಂದೆ ಭವಿಷ್ಯತ್ತಿನ ಜೀವಿತವನ್ನು ನಿರ್ಧಾರ ಮಾಡುವಂಥ ವಯಸ್ಸು. ಆ ವಯಸ್ಸಿನಲ್ಲೇ ಯಾರನ್ನು ಹುಡುಕ್ತಾ ಇದ್ದಾನಿತ, ದೇವರನ್ನು ಹುಡುಕ್ತಾ ಇದ್ದಾನೆ. ಆತನಿಗೆ ಬೇಕಾದಂಥವುಗಳು ಎಲ್ಲ ಇದ್ದಾವೆ. ಆ ಎಲ್ಲವುಗಳ ಮಧ್ಯದಲ್ಲಿ ನನಗೆ ದೇವರೇ ಶ್ರೇಷ್ಠ, ದೇವರೇ ನನಗೆ ಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾನೆ, ದೇವರನ್ನು ಮಾತ್ರ ಹುಡುಕ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರನ್ನು ಹುಡುಕ್ತಾ ಇರಬೇಕಾದ್ರೆ ಆತನಿಗೆ ಗೊತ್ತಾಯಿತು, ತನ್ನ ತಂದೆ ಅಲ್ಲಲ್ಲಿ ಏನು ಮಾಡಿದ್ದ, ಕೆಲವೊಂದು ಗೊಂಬೆಗಳನ್ನು ಇಟ್ಟಿದ್ದ, ಮನುಷ್ಯರು ಕೂಡ ಮಾಡಿಸಿ. ಹಲ್ಲೆಲೂಯಾ. ಮನುಷ್ಯರ ಆಕಾರ, ಪ್ರಾಣಿಗಳ ಆಕಾರ, ಮರಗಳ ಆಕಾರ, ಇನ್ನೊಂದು ಮುನ್ನೊಂದು ಆಕಾರವನ್ನು ಮಾಡ್ತಾ ಇದ್ದು, ಸೂರ್ಯನ ಆಕಾರ ಒಂದು, ಚಂದ್ರನ ಆಕಾರ ಒಂದು, ಯಾವ್ಯಾವ ಕಣ್ಣಿಗೆ ಕಾಣ್ತಾವ, ಯಾವ್ಯಾವ ಆಲೋಚನೆಗೆ ಬರ್ತಾವ. ಹಲ್ಲೆಲೂಯಾ. ಅವೆಲ್ಲ ಆಕಾರಗಳ ಮಾಡಿಸ್ತಿದ್ದ. ಆಕಾರ ನಾವೇನು ನೋಡ್ರಿ, ಮನುಷ್ಯರು ಹೆಂಗಿರ್ತೀವಿ, ನಮಗೇನಾದ್ರೂ ಮಕ್ಕಳು ಹುಟ್ಟಿದ್ರೆ 2 ಕೈ ಎಕ್ಸ್ಟ್ರಾ ಬಂದ್ರೆ ಏನು ಮಾಡ್ತೀವಿ ನಾವು, ಆಪ್ರೇಷನ್ ಮಾಡಿಸ್ತೀವಿ. ಹೇಳ್ತೀರಿ, 4 ಕೈ ಹುಟ್ಟಿದ ಮಕ್ಕಳಿಗೆ 4 ಕೈ ಇದ್ದು ಅಂತ ತಿಳ್ಕೊರಿ. ಏನು ಮಾಡ್ತೀರಿ, 2 ಕೈ, ಡಾಕ್ಟ್ರೇ ಆ 2 ಕೈ ನಮಗೆ ಬೇಡ, ಉಳಿದದು ಎಕ್ಸ್ಟ್ರಾ ಏನು ಮಾಡಿರಿ, ಕಟ್ ಮಾಡಿ. ಈ ಮನುಷ್ಯರು ಏನು ಮಾಡ್ಯಾರ, ನಮಗೆ ದೇವ್ರು 2 ಕೊಟ್ಟನ್ನ, ದೇವ್ರಿಗೆ ಇನ್ನೂ ಎಕ್ಸ್ಟ್ರಾ 2 ಇರ್ಬೋದು, ಇನ್ನೂ ಒಂದು 4 ಇರ್ಬೋದಲ್ಲ ಅಂತೇಳಿ ದೇವ್ರಿಗೆ ಏನು ಮಾಡಿಬಿಟ್ರಿ, ಎಕ್ಸ್ಟ್ರಾ ಏನು ಮಾಡಿಬಿಟ್ರ, ಕೈಗಳನ್ನು ಮಾಡಿಬಿಟ್ರ, ಎಕ್ಸ್ಟ್ರಾ ತಲೆಗಳನ್ನು ಮಾಡಿಬಿಟ್ರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಅಂತ ವಿಗ್ರಹಗಳು ಎಲ್ಲಿದ್ವು, ಬೊಂಬೆಗಳು ಎಲ್ಲಿದ್ವು,
ಆ ಒಂದು ಇಸ್ರಾಯೇಲ್ ದೇಶದಲ್ಲಿ ಇರ್ತಕ್ಕಂಥ ಆ ಬೊಂಬೆಗಳನ್ನು ಏನು ಮಾಡ್ತಾ ಇದ್ದಾನೆ, ತೆಗೆದು ಹಾಕ್ತಾ ಇದ್ದಾನೆ. ಗೊಬ್ಬರ ಹಾಕಬೇಕಾದ್ರೆ ಮೊದಲು ಏನು ಮಾಡಬೇಕು, ಕಸ ತೆಗಿಬೇಕು. ಕಸ ತೆಗಿಲಾರ್ದೆ ಗೊಬ್ಬರ ಹಾಕಿರಪ್ಪ, ಗೊಬ್ಬರ ಯಾವುದಕ್ಕಾಗತ್ತಾ, ಕಸದ ಫಲ ಆಗ್ತದೆ, ಅಲ್ಲೆಲ್ಲ ಉಪಯೋಗ ಆಗಲ್ಲ. ಅದ್ರ ಸಲುವಾಗಿ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ನಮ್ಮಪ್ಪ ಹಿಂಗೆ ಮಾಡಿಬಿಟ್ಟಾನ, ನಮ್ಮಪ್ಪ ತಪ್ಪು ಮಾಡ್ಯಾನ, ನಾನು ತಪ್ಪು ಮಾಡಬಾರ್ದು. ಯಾಕಂದರೆ ಆ ವ್ಯಕ್ತಿಯ ತಾಯಿಯ ಹೆಸರು ನೋಡೋದಾದರೆ ಪ್ರೀತಿ ಅಂತೇಳಿ ಅರ್ಥ ಬರುತ್ತಂತೆ. ಯಾರು, ಯೋಷೀಯನ ತಾಯಿ. ಆಕೆ ದೇವರ ಮಾರ್ಗದಲ್ಲಿ ಆ ಕುಮಾರನನ್ನು ಏನು ಮಾಡ್ತಾ ಇದ್ದಾಳೆ, ಬೆಳೆಸ್ತಾ ಇದ್ದಾಳೆ ಪ್ರಿಯರೇ. ಕೆಲವೊಬ್ರು ತಾಯಂದ್ರೆ ಇರ್ತಾರೆ, ಮಕ್ಕಳ ಬಗ್ಗೆ ಅರಿವೇ ಇರಲ್ಲ, ಮಕ್ಕಳ ಭವಿಷ್ಯತ್ತಿನ ಬಗ್ಗೆ ಅರಿವೇ ಇರಲ್ಲ, ಅವ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ ಕೆಲವೊಬ್ಬರು ಪ್ರಿಯರೇ. ವಾಕ್ಯ ಹೇಳ್ತಾ ಇದೆ, ಈ ತಾಯಿ ಹೆಂಗಿದ್ದಾಳಿಕೆ, ಮಗನ ಭವಿಷ್ಯತ್ತನ್ನು ನೋಡ್ತಾ ಇದ್ದಾಳೆ. ಮಗನನ್ನು ಚಿಕ್ಕವನಾಗಿರುವಾಗಲೇ ನನ್ನ ಗಂಡ ಹೋಗಿಬಿಟ್ಟ, ನನ್ನ ಗಂಡ ತಪ್ಪು ಮಾಡಿದ, ನನ್ನ ಗಂಡ ಏನು ಮಾಡಿಬಿಟ್ಟ, ಸತ್ತು ಹೋಗಿಬಿಟ್ಟ. ಆದರೆ ನನ್ನ ಮಗನನ್ನು ನಾನು ಹೆಂಗೆ ಬೆಳೆಸಬೇಕು, ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಬೆಳೆಸ್ಬೇಕಂತ ಹೇಳ್ತಾ ತಾಯಿ ಎಲ್ಲಿ ಬೆಳೆಸ್ತಾ ಇದ್ದಾಳೆ, ಮಗನನ್ನು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಬೆಳೆಸ್ತಾ ಇದ್ದಾಳೆ ಪ್ರಿಯರೇ. ವಾಕ್ಯ ಹೇಳ್ತಾ ಇದೆ, ಆ ಯೋಷಿಯನು ಏನು ಮಾಡ್ತಾ ಇದ್ದಾನಂತೆ, ದೇಶದಲ್ಲಿರುವಂಥ ಎಲ್ಲ ಕಸವನ್ನು ತೆಗೆದುಹಾಕ್ತಾ ಇದ್ದಾನಂತೆ. ಎಲ್ಲ ಕಸವನ್ನು ಏನು ಮಾಡಿದ, ತೆಗೆದು ಹಾಕಿದ. ಯಾವಾಗ, ಯೌವನ ಕಾಲದಲ್ಲಿ. ಆತನಿಗೆ ಅನೇಕ ಟಾರ್ಚರ್ಗಳಿದ್ದಾವೆ, ಮಂತ್ರಿಗಳು ವಯಸ್ಸಾದಂಥವ್ರಿದ್ದಾರೆ. ಇಲ್ಲಪ್ಪ, ಅನಾದಿ ಕಾಲದಿಂದ ಮುತ್ತಾತನ ಮಾಡ್ಕೊಂಬಂದಾರ, ಹೆಂಗೆ ತೆಗಿಬೇಕು ನಾವು, ಅದು ಇರಬೇಕು, ಇದು ಇರಲಿ ಅದು ಇರಲಿ, ಎರಡು ಇರಲಿ, ಹೇಗಂತೆ, ಇದು ಇರಲಿ ಅದು ಇರಲಿ, ಅಲ್ಲಿಯ ಅದಿರಲಿ ಇದಿರಲಿ, ಎರಡು ಇರೋದಲ್ಲ, ಏನಿರಬೇಕು, ಒಂದೇ ಇರಬೇಕು. ಈತ ಹೇಳ್ತಾ ಇದ್ದಾನೆ, ನಾನು ರಾಜ, ಮೊನ್ನೆ ದೊಡ್ಡಪ್ಪವ್ರ ನಮ್ಮ ತಾಯಕಿ ಅಂಥೇಳಿ ಹೆಂಗೆ ಮಾತಾಡಿದ್ರು, ಇವ್ರು ಹೇಳ್ತಾ ಇದ್ರಿ ಏನು, ನಾನು ರಾಜ, ನಾನು ಹೇಳಿದ್ದೆ ನೀವು ಮಾಡಬೇಕು, ನಮ್ಮ ಅಪ್ಪ ಮಾಡ್ಯಾನ ಅಂತೇಳಿ ನಾನು ಮಾಡೋಕ್ಕಾಗಲ್ಲ, ನನ್ನ ದೇವ್ರು ಏನು ಹೇಳಿದಾನ, ನನ್ನ ದೇವ್ರು ಏನು ಬರೆಸಿದಾನ ಅದನ್ನು ಮಾತ್ರ ನಾನು ಮಾಡ್ತೀನಿ ಅಂತೇಳಿ ಏನು ಮಾಡ್ತಾ ಇದ್ದಾನೆ, ದೇಶದಲ್ಲಿರ್ತಕ್ಕಂಥದ್ದೆಲ್ಲ ಕಸವನ್ನು ಏನು ಮಾಡ್ತಾ ಇದ್ದಾನೆ, ತೆಗೆದು ಹಾಕ್ತಾ ಇದ್ದಾನೆ ಪ್ರಿಯರೇ. ಕೆಲವ್ರು ಹೇಳ್ತಾ ಇರ್ತಾರೆ ಪ್ರಿಯರೇ, ಕೆಲವೊಬ್ರು ಮಾಡ್ತಾ ಇರ್ತಾರೆ, ಇಲ್ಲ ರೀ ಅಮಾವಾಸ್ಯೆ ಬಂದದ ನಾವು ಏನಾದರೂ ಮಾಡ್ಬೇಕಂತೇಳಿ ಫೋನ್ ಮಾಡ್ತಾ ಇರ್ತಾರೆ. ಯಾರು ದೀಕ್ಷೆ ತಗೊಂಡಂಥವ್ರು, ಭಾಳ ವರ್ಷಗಳಿಂದ ಆದಿ ಕ್ರೈಸ್ತರಾದಂಥವ್ರು ಲೆಕ್ಕ, ಭಾಳ ವರ್ಷ ಮುತ್ತಾತನ ಕಾಲದಿಂದ ನಾವು ಕ್ರೈಸ್ತರು ರೀ, ಮಾಡೋದೆಲ್ಲ ಮಾಡ್ತೀವಿ ರೀ. ಅಮಾವಾಸ್ಯೆ ಬಂದ್ರಪ್ಪ ಅಂದ್ರೆ ಆಯ್ತು ರೀ, ಎಂಡೆ ತಗೊಂಡು ಹೋಗಿ ಸಮಾಧಿಗಳಿಗೆಲ್ಲ ನಾವು ಸಣ್ಣಗೆ ಸಾಕಿ ಹೋಗ್ತೀವಿ. ಇವರು ಯಾರು ದೇವ್ರು ನಂಬಿದ ಮಕ್ಕಳು, ನಂಬಲಾರ್ದಾರ ಬಿಡ್ರಿ, ಅವ್ರು ಏನಾದರೂ ಮಾಡಲಿ, ಅವ್ರಿಗೆ ನಮ್ಗೆ ಬೇಕಾಗಿಲ್ಲ. ನಂಬಿದಂಥ ನೀವುಗಳು ಸರಿಯಾದ ರೀತಿಯಲ್ಲಿ ನಡ್ಕೊಳ್ಬೇಕು. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಈ ಯೋಷಿಯನು ಏನು ಮಾಡ್ತಾ ಇದ್ದಾನೆ, ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ನನ್ನ ದೇಶದಲ್ಲಿ ಏನಿರಬಾರ್ದು, ಹೊಲಸಿರಬಾರ್ದು, ನನ್ನ ದೇಶದಲ್ಲಿ ಏನಿರಬಾರ್ದು, ಕಸ ಇರಬಾರ್ದು, ನನ್ನ ದೇಶದಲ್ಲಿ ಏನಿರಬಾರ್ದು, ದೇವರಿಗೆ ಅಯಿಷ್ಟವಾಗಿರುವಂಥದ್ದು ನನ್ನ ದೇಶದಲ್ಲಿ ಇರಲೇಬಾರ್ದು ಅಂತೇಳಿ ಎಲ್ಲ ಏನು ಮಾಡ್ತಾನೆ, ದೇಶವನ್ನು ಶುದ್ಧಿ ಮಾಡ್ತಾನೆ ಪ್ರಿಯರೇ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆದರೂ ಕೂಡ ಜನರು ಯೋಷಿಯನ ಮುಂದೆ ಒಳ್ಳೆ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ, ಭಕ್ತಿವಂತರಾಗಿ. ಅವರ ಮನೆಯಲ್ಲಿರುವಂಥದ್ದು, ಅವರ ಮನದಲ್ಲಿರುವಂಥದ್ದೆಲ್ಲ ಕೂಡ ಏನಾಗಿದೆ, ವಲಸೆ ಆಗಿದೆ ಅಂತೆ. ಅವರ ಮನೆಯಲ್ಲಿ ಏನಿದೆ, ಐಗುಪ್ತ ಇದೆ. ಅವರ ಮನೆಯಲ್ಲಿ ಏನಿದೆ, ಮನುಷ್ಯರು ಕಲ್ಪನೆಯಿಂದ ಮಾಡಿದಂಥ ಬೊಂಬೆಗಳಿದ್ದಾವೆ. ಅವರ ಮನೆಯಲ್ಲಿ ಏನಿದೆ, ದೇವರಿಗೆ ಅಯಿಷ್ಟವಾಗಿರುವಂಥ ಕಾರ್ಯಗಳು, ಆಲೋಚನೆಗಳು ಇದ್ದಾವೆ ಪ್ರಿಯರೇ. ಸಡನ್ ಆಗಿ ಒಂದ್ಸಾರಿ ಏನಾಗುತ್ತೆ ಅಂದರೆ, ಈ ಪ್ರವಾದಿಗಳು ದೇವಾಲಯವನ್ನು ಸ್ವಚ್ಛ ಮಾಡ್ತಾ ಇರ್ತಾರೆ. ನಾವು ಕ್ರಿಸ್ಮಸ್ಗೆ ಹೆಂಗೆ ದೇವಾಲಯ ಇದು ಮಾಡ್ತೀವಿ, ಅದ್ರಂಗೆ ದೇವಾಲಯ ಎಲ್ಲ ಕಸ ಬೆಳೀತಾ ಇರಬೇಕಾದ್ರೆ ಒಂದು ಏನಾಗುತ್ತೆ, ಗ್ರಂಥ ಸಿಗುತ್ತೆ ಪ್ರಿಯರೇ. ಏನು ಸಿಗುತ್ತೆ, ಒಂದು ಗ್ರಂಥ ಸಿಗುತ್ತೆ. ಆ ಗ್ರಂಥ ಸಿಕ್ಕಾಗ ಪ್ರವಾದಿ ತೆಗೆದುಕೊಂಡು ಹೋಗಿ ಯೋಷಿಯ ಮಹಾರಾಜನ ಮುಂದುಗಡೆ ಏನು ಮಾಡ್ತಾನೆ, ಅದನ್ನ ಗ್ರಂಥವನ್ನ ಓದುತ್ತಾನೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಆ ಗ್ರಂಥ ಅವಾಗೇ ಸಿಕ್ಕಿರೋದು, ಅವಾಗೇ ದೇವ್ರು ಬರೆಸಿ ಅಲ್ಲಿ ಇಟ್ಟಿರುವಂಥದ್ದು. ಎಷ್ಟೋ ಸಾರಿ ಕಸ ಹೊಡೆದ್ರೆ ಆದರೂ ಆ ಗ್ರಂಥ ಏನಾಗಿಲ್ಲ, ಸಿಕ್ಕಿಲ್ಲ. ಆದರೆ ಅದೇ ಸಮಯದಲ್ಲಿ ಏನಾಗಿದೆ, ಗ್ರಂಥ ಸಿಕ್ಕಿದೆ ಪ್ರಿಯ. ಸಿಕ್ಕಿದಂಥ ಸಂದರ್ಭದಲ್ಲಿ ಅದನ್ನ ಓದ್ತಾ ಇರಬೇಕಾದ್ರೆ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಮಾತುಗಳನ್ನ ಕೇಳಿದಾಗ ಯೋಷಿಯನು ಏನ್ ಮಾಡ್ತಾ ಇದ್ದಾನೆ, ಮೊಣಕಾಲೂರಿ ತನ್ನ ಬಟ್ಟೆಗಳನ್ನು ಹರಿದುಕೊಂಡು ಕಣ್ಣೀರಿನಿಂದ ದೇವ್ರಿಗೆ ಏನ್ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಅಲ್ಲಿ ಮಾತು ಏನಾಗಿದೆ, ಒಂದ್ಸಾರಿ ನೀವು ವಾಕ್ಯ ನೋಡ್ರಿ, 19ನೇ ವಾಕ್ಯ, 34ನೇ
ಅರಸನ ಧರ್ಮಶಾಸ್ತ್ರದ ವಾಕ್ಯಗಳನ್ನು ಕೇಳಿದಾಗ ಬಟ್ಟೆಗಳನ್ನು ಹರಿದುಕೊಂಡು ಇಲ್ಕಿಯ, ಶಾಫಾನನ ಮಗನಾದ ಅಹಿಕಾಮ್, ಮೀಕನ ಮಗನಾದ ಅಬ್ದೋನ್, ಲೇಖಕನಾದ ಶಾಫಾನ್, ಸಹಕಾರಿಯಾದ ಅಸಾಯ ಎಂಬವರಿಗೆ, ನಮ್ಮ ಪೂರ್ವಿಕರು ಈ ಗ್ರಂಥದಲ್ಲಿ ಬರೆದಿರುವ ಯೆಹೋವನ ಆಜ್ಞೆಗಳನ್ನೆಲ್ಲ ಕೈಕೊಳ್ಳದೆ ಓದದರಿಂದ ಯೆಹೋವನು ತನ್ನ ಮಹಾರೌದ್ರವನ್ನು ನಮ್ಮ ಮೇಲೆ ಸುರಿದಿದ್ದಾನೆ. ಆದದರಿಂದ ನೀವು ನನಗೋಸ್ಕರವೂ ಇಸ್ರಾಯೇಲರಲ್ಲಿ ಯಹೂದ್ಯರಲ್ಲಿ ಉಳಿದವರಿಗೋಸ್ಕರವು ಯೆಹೋವನ ಬಳಿಗೆ ಹೋಗಿ ನಮಗೆ ಸಿಕ್ಕಿರುವ ಈ ಗ್ರಂಥಗಳ ವಾಕ್ಯಗಳ ವಿಷಯವಾಗಿ ವಿಚಾರಿಸಿರಿ ಎಂದು ಆಜ್ಞಾಪಿಸಿದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ರೌದ್ರ ಇಳಿದಿದೆ. ಅಯ್ಯರು ಚೆನ್ನಾಗಿ ಆಯ್ತಪ್ಪ ದೇವರಲ್ಲಿದ್ದಾರೆ, ಯಾವಾಗಲೂ ಕೂಡ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತಾರೆ. ಆದರೆ ಮಕ್ಕಳು ಅಯ್ಯರ್ ತಕ್ಕ ಬಂದಾಗ ಅಯ್ಯರ್ ಹಂಗಿರ್ತಾರೆ, ಊರಿಗೆ ಬಂದಾಗ ಊರಂಗಿರ್ತಾರೆ. ವಿಶ್ವಾಸಿಗಳ ಕಂಡಾಗ ವಿಶ್ವಾಸಿಗಳು ಹಂಗಿರ್ತಾರೆ, ಬೇರೆಯವ್ರ ಕಂಡಂಗ ಬೇರೆಯವ್ರಂಗ ಇರ್ತಾರೆ. ವಾಕ್ಯ ಹೇಳ್ತಾ ಇದೆ ಇಲ್ಲಿ, ಯೋಶಿಯನ ಕುಟುಂಬ ಎಲ್ಲ ದೇವರನ್ನು ಹುಡುಕುವಂತ ಕುಟುಂಬ. ಆದರೆ ಅಲ್ಲಿರುವಂತ ಜನರೆಲ್ಲರೂ ಹೆಂಗಿದ್ದಾರೆ ಅಂತೆ, ದೇವರಿಗೆ ವಿರೋಧವಾಗಿ ನಡೆದುಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ತನ್ನ ಮಹಾರೌದ್ರವನ್ನ ಏನ್ ಮಾಡ್ತಾ ಇದ್ದಾನೆ, ಸುರಿಸ್ತೀನಿ ಎಂಬುದಾಗಿ ಭಾಷೆ ಕೊಟ್ಟಂತ ಸಂದರ್ಭದಲ್ಲಿ ಈತ ಏನ್ ಮಾಡ್ತಾ ಇದ್ದಾನೆ, ತನ್ನ ಬಟ್ಟೆಗಳನ್ನ ಅರಿದುಕೊಳ್ತಾ ಇದ್ದಾನೆ, ಕಣ್ಣೀರನ್ನ ಇಡ್ತಾ ಇದ್ದಾನೆ ಪ್ರಿಯರ್. ಅದಕ್ಕಾಗಿ ಈತನಿಗೆ ಬಂದಿರತಕ್ಕಂಥ ಆಶೀರ್ವಾದ ಏನು ನೋಡ್ರಿ, ಮುಂದೆ ವಾಕ್ಯಗಳು ಹೋದ್ರೆ ಹಂಗೆ 24ನೇ ವಾಕ್ಯ. ಆತನು ಈ ದೇಶದ ಮೇಲೆಯೂ ಜನರ ಮೇಲೆಯೂ ಯಹೂದದ ಅರಸನ ಮುಂದೆ ಪಾರಾಯಣವಾದ ಆ ಗ್ರಂಥದಲ್ಲಿ ಬರೆದಿರುವ ಎಲ್ಲ ಶಾಪಗಳನ್ನು ಬರಮಾಡುವೆನು. ಅವರು ನನ್ನನ್ನು ಬಿಟ್ಟು ಅನ್ಯ ದೇವತೆಗಳಿಗೆ ಧೂಪ ಹಾಕಿ ತಮ್ಮ ದುಷ್ಕೃತ್ಯಗಳಿಂದ ನನ್ನನ್ನು ರೇಗಿಸಿದ್ದರಿಂದ ನನ್ನ ಕೋಪಾಗ್ನಿಯು ಈ ದೇಶದ ಮೇಲೆ ಉರಿಯುತ್ತಿರುವುದು, ಆರಿ ಹೋಗುವುದಿಲ್ಲ ಅನ್ನುತ್ತಾನೆ. ಹಲ್ಲೆಲೂಯಾ. ಯಾಕಂತೇಳಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಅವ್ರು ಯಾರನ್ನು ಬಿಟ್ಟಿದ್ದಾರೆ, ದೇವರನ್ನ ಬಿಟ್ಟಿದ್ದಾರೆ. ಇವತ್ತು ಲೋಕದಲ್ಲಿರುವಂಥವ್ರು ಯಾರನ್ನು ಬಿಟ್ಟಿದ್ದಾರೆ ಪ್ರಿಯರೇ, ದೇವರನ್ನ ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರನ್ನ ಬಿಟ್ಟು ದೇವರಲ್ಲದವುಗಳಿಗೆ ದೇವರು ಎಂಬುದಾಗಿ ಹೆಸರಿಟ್ಟು ತಮ್ಮ ಆತ್ಮ ಸಂತೃಪ್ತಿಗೋಸ್ಕರವಾಗಿ ಅದರಲ್ಲಿ ದೇವರನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಕಂಡುಕೊಳ್ತಾ ಇದ್ದಾರೆ. ಕೆಲವು ಜನ ಪ್ರಾಣಿಗಳಲ್ಲಿ ದೇವರನ್ನು ಕಂಡುಕೊಳ್ತಾರೆ. ಕೆಲವು ಜನ ನಾವೇ ಬೆಳೆಸಿದಂಥ ಮರಗಳಲ್ಲಿ ದೇವರನ್ನು ಕಂಡುಕೊಳ್ತಾರೆ. ಇನ್ನು ಕೆಲವು ಜನ ಒಬ್ಬ ವ್ಯಕ್ತಿಯ ಪಾದಗಳಲ್ಲಿ, ಆ ವ್ಯಕ್ತಿಯ ಜೀವಿತವನ್ನು ನೋಡಿ ಅಬ್ಬಾ ಇದು ದೊಡ್ಡ ಶರಣ ಅಂತೇಳಿ ಆತನಲ್ಲಿ ದೇವರನ್ನ ಕಂಡುಕೊಳ್ತಾರೆ. ಲಯವಾಗಿ ಹೋಗುವಂಥವ್ರು, ಮರ ಒಂದು ದಿನ ಇರುತ್ತೆ, ಬೆಂಕಿ ಹಾಕಿದ್ರೆ ಸುಟ್ಟೋಗಿಬಿಡುತ್ತೆ, ಬೂದಿ ಆಗಿಬಿಡುತ್ತೆ. ಹಲ್ಲೆಲೂಯಾ. ಮತ್ತೆ ಪ್ರಾಣಿ 20 ವರ್ಷನೋ 10 ವರ್ಷನೋ, ನಾಯಿನೂ ಆ ಒಂದು ಆಕಳನ್ನು ಎತ್ತನು. ಹಲ್ಲೆಲೂಯಾ. ಇನ್ನು ಬೇರೆ ಬೇರೆ ಪ್ರಾಣಿಗಳನ್ನು ಕೂಡ, ಹಾವು ಸಮೇತ ರೀ, ನಮ್ಮನ್ನು ಸಾಯಿಸುತ್ತ ಹಾವು, ಆ ಹಾವನ್ನು ಕೂಡ ಏನು ಮಾಡ್ತಾರೆ, ದೇವರ ಸ್ಥಾನವನ್ನು ಕೊಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅದು ಸತ್ತೋಗ್ಬಿಡುತ್ತೆ, ಅದು ಮನೆಗೆ ಬಂದ್ರಪ್ಪ ಬಡ್ಲಾರ್ದು ಬಿಡಲ್ಲ ಇವರು ದೇವ್ರಂದ್ರೆ ಮತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರು ದೇವ್ರು ಅಂದಿರ್ತಾರೆ, ಅದು ಕಚ್ಚಕ್ಕೆ ಬಂದ್ರಪ್ಪ, ಇಲ್ಲ ಕಚ್ಚು ದೇವಾ ಅಂತೇಳಿ ಅಂತಾರ ಅನ್ನಲ್ಲ. ಏನು ಮಾಡ್ತಾರೆ, ಹಟ್ಟಿ ತಗೊಂಡು ಬೇಸು ಎಲ್ಲಿ ಕುಡಿತಾರೆ, ಫಸ್ಟ್ ಏಟ್ ಬಾಲ್ ಕುಡಿತಾರ, ಎಲ್ಲಿ ತಲೆ. ಹಲ್ಲೆಲೂಯಾ. ತಲೆಗೆ ಸಸ್ತಾರ, ಮತ್ತೆ ಬಾಯಾಗ ರಾಕೆಟ್ ಹಾಕಿ ಬೆಂಕಿ ಸುಡ್ತಾರೆ ಮತ್ತೆ. ಹಲ್ಲೆಲೂಯಾ. ಯಾರು, ದೇವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇನ್ನು ಮರದಲ್ಲಿ ಹುಡುಕಿದ್ರು, ಪ್ರಾಣಿಗಳಲ್ಲಿ ಹುಡುಕಿದ್ರು, ಲಾಸ್ಟ್ಗೆ ಯಾರಲ್ಲಿ ಹುಡುಕ್ತಾರೆ, ಮನುಷ್ಯರಲ್ಲಿ ಹುಡುಕ್ತಾರೆ. ಈ ಮನುಷ್ಯ ಎಂಥ ಮನುಷ್ಯ, ಎಲ್ಲರೂ ಗುಂಪಿನಾಗಿದ್ದಾಗ ಭಾಳ ಭಕ್ತಿ ತೋರೋ ಮನುಷ್ಯ, ಗುಂಪಿನಿಂದ ಹೊರಗೆ ಹೋದಾಗ ಎಲ್ಲ ಏನು ಮಾಡಬೇಕು ಎಲ್ಲ ಮಾಡಲಾರ್ದು ಎಲ್ಲ ಮಾಡ್ತಿರ್ತಾನೆ. ಹಲ್ಲೆಲೂಯಾ. ಎಲ್ಲ ವೀಡಿಯೋಗಳೆಲ್ಲ ಬರ್ತಾ ಇದ್ದಾವೆ ಟಿ ವಿಯಲ್ಲೆಲ್ಲ, ದೊಡ್ಡವರು ಏನೇನು ಅಂತೇಳಿ ಅವರೇ ಹೊಗಳ್ತಾರೆ. ಮೀಡಿಯಾದವರು ಅವರೇ ಹೊಗಳ್ತಾರೆ, ಅವರೇ ಮತ್ತೇನು ಮಾಡ್ತಾರೆ, ಉಗುಳ್ತಾರೆ, ಮತ್ತೆ ದುಡ್ಡು ಕೊಟ್ಬಿಟ್ರೆ ಮತ್ತೆ ಅವರೇ ಹೊಗಳಿಬಿಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸ್ವಲ್ಪ ವರ್ಷಗಳ ಹಿಂದೆ ಭಾಳ ಉಗುಳಿದ್ರು, ಮತ್ತೆ ಹೊಗಳಿದ್ರು, ಈಗ ಮತ್ತೆ ಉಗುಳಕತ್ತಾರ, ಮತ್ತೆ ಆಮೇಲೆ ಮತ್ತೆ ಹೊಗಳ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ದುಡ್ಡಿನ ಮೇಲೆ ನಿಂತ್ಕೊಂಡದ ಈ ದುನಿಯಾ. ಹಲ್ಲೆಲೂಯಾ. ದುಡ್ಡು ಕೊಟ್ಟರೆ ಎಲ್ಲ ಆಗ್ಬೋದು, ಆದರೆ ದುಡ್ಡು ಕೊಟ್ಟರೆ ಮೋಕ್ಷ ಸಿಗಲ್ಲ, ದುಡ್ಡು ಕೊಟ್ಟರೆ ದೇವರು ನಿನಗೆ ಸಿಗಲ್ಲ. ಹಲ್ಲೆಲೂಯಾ. ನೀನು ಪರಿಶುದ್ಧನಾಗಿ ದೇವರನ್ನು ಹುಡುಕಿದಾಗ ಮಾತ್ರ ದೇವರು ನಿನಗೆ ಸಿಗುತ್ತಾನೆ. ಆತನನ್ನು ಪರಿಪೂರ್ಣವಾಗಿ, ದೇವರೇ ನೀನು ನಿಜವಾದ ದೇವರಾದರೆ ನನಗೆ ಕಾಣು, ನೀನು ನಿಜವಾದ ದೇವರಾದರೆ ನನಗೆ ದರ್ಶನ ಕೊಡು ಎಂಬುದಾಗಿ ಯಾವ ರೀತಿಯಾಗಿ ಸಾಧು ಸುಂದರ್ ಸಿಂಗ್ ಎನ್ನುವಂಥ ಸಿಖ್ ಧರ್ಮದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಯುವಕ ಬಾಗಿಲನ್ನು ಮುಚ್ಚಿಕೊಂಡು ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದಾಗ, ಏಸಪ್ಪ ನಿನ್ನನ್ನು ದೇವರು ಅಂತ ಹೇಳ್ತಾ ಇದ್ದಾರೆ, ಆದರೆ ನಾನು
ನಿನ್ನ ಬೈಬಲ್ ಎಲ್ಲ ಸುಟ್ಟು ಹಾಕಿನಿ, ಗುಂಪು ಗುಂಪು ಕೂಡಿ. ಅಲ್ಲೆಲ್ಲೂಯ್ಯ. ಪೆಂಡ ಬೈಬಲ್ಗಳನ್ನು ನಾನು ಸುಟ್ಟೀನಿ. ಯಾರಾದ್ರೂ ಪಾಸ್ಟರ್ ದೇವ್ರ ಬಗ್ಗೆ ಹೇಳಿದ್ರಪ್ಪ ಅಂದ್ರೆ ಅವ್ರು ಕಲ್ ತಗೊಂಡು ಹೋಗಿದ್ದೀನಿ. ಅಲ್ಲೆಲ್ಲೂಯ್ಯ. ನನ್ನ ತಾಯಿ ತೀರಿ ಬಿಟ್ಲು, ನನಗೆ ಸಮಾಧಾನ ಇಲ್ಲಾರಂಗಾಗಿದೆ, ನಾನು ಮೆಂಟಲ್ ಆಗಿನಿ, ನೀನೇ ನಿಜವಾದ ದೇವ್ರು ಅಂತೇಳಿ ಹೇಳ್ತಾ ಇದ್ದಾರೆ ಅಂತೇಳಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿದಾಗ ಸ್ವರ ಕೇಳ್ತಾ ಇದೆ. ದೇವರ ದರ್ಶನ ಆಯಿತು. ಭಾರತ ದೇಶದಿಂದ ಎಲ್ಲ ಅನೇಕ ದೇಶಗಳಿಗೆ ಸಾಧು ಸುಂದರ್ ಸಿಂಗ್ ಏನಾದ? ಸಾಧು ಸುಂದರ್ ಸಿಂಗ್ ಆದ. ಅಲ್ಲೆಲ್ಲೂಯ್ಯ. ಕಠಿಣವಾಗಿರ್ತಕ್ಕಂಥ ವ್ಯಕ್ತಿ ಏನಾದ? ಸಾಧುವಾಗಿರ್ತಕ್ಕಂಥ ವ್ಯಕ್ತಿಯಾದ. ಅನೇಕ ದೇಶಗಳಿಗೆ ಹೋಗಿ ದೇವರ ಸುವಾರ್ತೆಯನ್ನು ಸಾರಿದ. ಅವಾಗ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ ಏನಂತೇಳಿ, ದೇವರು ಹೇಳ್ತಾ ಇದ್ದಾನಲ್ಲ, ವೈರಿಗಳನ್ನು ಪ್ರೀತಿಸಿರಿ ಅಂತೇಳಿ, ಆ ವಾಕ್ಯದ ಅರ್ಥ ಏನ್ರಿ ಅಂತೇಳಿ ಕೇಳಿದಾಗ ಅವಾಗ ಸಾಧು ಸುಂದರ್ ಸಿಂಗ್ ಅವರು ಒಂದು ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಉದಾಹರಣೆ ಕೊಡ್ತಾರೆ. ಆ ಮಾತು ಯಾವುದಂದ್ರೆ ಪ್ರಿಯರೇ, ಒಂದು ಮಾವಿನ ಗಿಡದಲ್ಲಿ ಮಾವಿನ ಹಣ್ಣು ಇರುತ್ತೆ. ಎಲ್ಲರಿಗೆ ಬಾಯಲ್ಲಿ ನೀರು ಬರಕತ್ತವ? ಅಲ್ಲೆಲ್ಲ ಮಾವಿನ ಹಣ್ಣಿನಲ್ಲಿ ಮಾವಿನ ಗಿಡದಲ್ಲಿ ಮಾವಿನ ಹಣ್ಣು ಇರುತ್ತೆ. ಆ ಮಾವಿನ ಹಣ್ಣಿಗೆ ನಾವು ಕಲ್ಲು ತೆಗೆದುಕೊಂಡು ಇಷ್ಟದಿಂದನೋ ಕಷ್ಟದಿಂದನೋ ಆಸೆಯಿಂದನೋ ಎಸೆದಾಗ ಅದು ನಮಗೆ ಪುನಃ ಕಲ್ಲನ್ನು ಕೊಡೋದು ಏನು ಕೊಡುತ್ತೆ? ನಮಗೆ ಅದು ಏನು ಕೊಡುತ್ತೆ? ಹಣ್ಣು ಕೊಡುತ್ತೆ. ಅಲ್ಲೆಲ್ಲೂಯ್ಯ. ಅದೇ ವೈರಿಗಳನ್ನು ಪ್ರೀತಿಸಬೇಕು. ಪ್ರೀತಿಸುವುದರಲ್ಲಿ ಇರುವಂಥ ಅರ್ಥ, ನಮಗೆ ಯಾರು ಎದುರಾಗಿ ಇದ್ದಾರೋ ಅವರು ನಮಗೆ ಏನು ಮಾಡಿದರೂ ಕೂಡ ನಾವು ನಮ್ಮಲ್ಲಿರುವಂಥ ಪ್ರೀತಿಯನ್ನು, ನಮ್ಮಲ್ಲಿರ್ತಕ್ಕಂಥ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಕನಿಕರದ ಸ್ವಭಾವವನ್ನು, ಕರುಣೆಯ ಸ್ವಭಾವನ್ನೇ ಕೊಡುವವರಾಗಿರಬೇಕು ಹೊರತಾಗಿ ಅವರು ದ್ವೇಷ ಮಾಡ್ತಾರೆ ಅಂತೇಳಿ ನಾವು ದ್ವೇಷ ಮಾಡುವಂಥವರು ದೇವರ ಮಕ್ಕಳು ಅಲ್ಲವೇ ಅಲ್ಲ. ಅಲ್ಲೆಲ್ಲೂಯ್ಯ. ಪ್ರೈಸ್ ದಿ ಲಾರ್ಡ್. ಆ ರೀತಿಯಾಗಿ ಬದಲಾದ ಪ್ರಿಯರು ಯಾರು? ಸುಂದರ್ ಸಿಂಗ್, ಸಾಧು ಸುಂದರ್ ಸಿಂಗ್. ಅಲ್ಲೆಲ್ಲೂಯ್ಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂತಹ ಮನುಷ್ಯನಲ್ಲಿ ಕೂಡ ಏನು ಮಾಡ್ತಾ ಇದ್ದಾರೆ? ಅಲ್ಲೆಲ್ಲೂಯ್ಯ. ಏನು ಮಾಡ್ತಾ ಇದ್ದಾರೆ? ದೇವರನ್ನು ಹುಡುಕ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ಸ್ಮಿತ್ ವಿಗಲ್ಸ್ ವರ್ತ್ ಅಂತ ಹೇಳಿ ಪ್ರಿಯರೇ 26 ಜನ ಸತ್ತವ್ರನ್ನ ಎಬ್ಬಿಸಿದಾನೆ. ಎಷ್ಟು ಜನರನ್ನ? 26 ಡೆಡ್ ಬಾಡಿಗಳನ್ನು ತಂದಿಟ್ರಪ್ಪ ಅಂದ್ರೆ ಸಡನ್ನಾಗಿ ಹಂಗೆ ಪ್ರಾರ್ಥನೆ ಮಾಡಿದ ತಕ್ಷಣ ಹಂಗೆ ರೈಸ್ ಆಗಬೇಕು ಓದಂಥ ಜೀವಗಳು. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಪ್ರೈಸ್ ದಿ ಲಾರ್ಡ್. ಆದರೆ ಅವ್ರು ಹೇಳುವಂಥದ್ದು ಒಂದೇ, ಇದೆಲ್ಲ ನಮ್ಮ ಶಕ್ತಿಯಿಂದಲ್ಲ. ಯಾರ ಶಕ್ತಿಯಿಂದ? ದೇವರ ಶಕ್ತಿ. ಯೇಸು ಮಾತ್ರ ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಾವು ಆತನನ್ನು ನಂಬುತ್ತೀವಿ, ಆತ ಅದ್ಭುತಗಳನ್ನು ಮಾಡ್ತಾನೆ. ಇವ್ರು ಏನು ಮಾಡಿರಲ್ಲ. ಸಾಂಬಾರಿನಾಗ ಕೈ ಎದ್ದಿದ್ರೇನು ಅದ್ಭುತ ಅಂದ್ರೇನು? ಅಲ್ಲಿ ಕಾಲು ಮೂಡಿದು ಇಲ್ಲಿ ಕಾಲು ಮೂಡಿದು. ಅಲ್ಲೆಲ್ಲೂಯ್ಯ. ಅರ್ಥ ಆಗ್ತಾ ಇದೆನಾ? ಅಲ್ಲೆಲ್ಲೂಯ್ಯ. ಅದರಿಂದ ಏನಿಲ್ಲ, ಯಾರಿಗೂ ಮೇಲೂ ಇಲ್ಲ. ಮೃತ್ಯುಂಜಯ ಮಠ ಹೊನ್ನರಹಳ್ಳಿಯಲ್ಲಿ ಒಂದು ಗಮ್ಮತ್ತಾಗಿರ್ತಕ್ಕಂಥ ವಿಷಯ ನಡೀತು ಪ್ರಿಯರ್. ಅದೇನಂದರೆ, ಮಠದ ಮುಂದುಗಡೆ ಮನೆಗಳಿದ್ದಾವೆ, ಸ್ವಲ್ಪ ದೂರದಲ್ಲಿ ಮನೆಗಳಿದ್ರೆ ಆ ಮನೆಯಲ್ಲಿ ಇರುವಂಥ ಒಬ್ಬ ವ್ಯಕ್ತಿ, ಆತ ಏನು ಮಾಡಿದಾನಂದರೆ, ಬಂಡೆ ಇದೆಯಲ್ಲ, ಬಂಡೆ ಕಾಣಿಸ್ತಾ ಇದ್ದಾನ, ಆ ಬಂಡೆಗೆ ಉದ್ದಿನ ಕಡ್ಡಿ ಚುಚ್ಚಾನಂತ. ಏನು ಮಾಡಿದ್ದಾನೆ? ಉದ್ದಿನ ಕಡ್ಡಿ ಚುಚ್ಚಿದ್ರೆ ಒಳಗಡೆ ಹಂಗೆ ಹೋಗಿದ್ದಾನೆ. ಕೇಳಲ್ಪಟ್ಟಿದ್ದೇನೆ ನಾನು. ಕೆಲವು ಜನ ಹೇಳಿದ್ರು, ಹೋಗಿದ್ದೀವಿ ನಾವು ನೋಡಿದ್ವಿ, ಭಾಳ ಆಶ್ಚರ್ಯ, ದೊಡ್ಡ ಭವನ ನೋಡಯ್ಯ. ಯಾರು ಅಂತ ಇದ್ದಾರೆ? ಇವ್ರು ನಮ್ಮವ್ರು, ಭಕ್ತರು, ನಂಬಿದ ಭಕ್ತರು. ಹೆಂಗಾಗಿರ್ಬೋದಯ್ಯ ಅದು? ಹಂಗಯ್ಯ ಹಿಂಗಯ್ಯ ಉದ್ದಿನ ಕಡ್ಡಿ ಚುಚ್ಚಿದ್ರು. ಆ ಬಂಡಿಗಾದ್ರೆ ಏನಾದರೂ ಬೆನಿಫಿಟ್ ಆಯ್ತಾ? ಕಸ ಅಂತೇಳಿ ನೆಕ್ಸ್ಟ್ ದಿನ ಏನು ಮಾಡ್ತಾರಲ್ಲ, ಏನು ಮಾಡ್ತಾರೆ? ಬಳಿತಾರೆ. ಇಲ್ಲಾಂದ್ರೆ ಸ್ವಲ್ಪ ದಿನ ಆದಮೇಲೆ ಅದು ಉದ್ದಿನ ಕಡ್ಡಿ ಚುಚ್ಚಿದ್ರೆ ಅದು ಏನಾಗುತ್ತೆ? ಅದಕ್ಕೆ ಕಡ್ಡಿ ಹಚ್ಚಿದಾಗ ಎಲ್ಲ ಉದುರಿ ಕೆಳಗೆ ಬಿದ್ದು ಬಿಡುತ್ತೆ. ಅಲ್ಲೆಲ್ಲೂಯ್ಯ. ಇಲ್ಲಯ್ಯ, ಅಷ್ಟು ಜನ ಬಂದರೆ, ಇಷ್ಟು ಜನ ಬಂದರೆ, ಅದು ತಗೊಂಬಂದ್ರೆ, ಇದು ತಗೊಂಬಂದ್ರೆ, ನೋಡಿದ್ರೆ ಇದ್ದಯ್ಯ ಅಂತೇಳಿ. ಅಯ್ಯೋ, ಎಷ್ಟೋ 46-47 ಕುಟುಂಬಗಳು ಕಣ್ಣೀರನ್ನು ದೇವರು ಎಲ್ಲಿ ಒರೆಸಿದಾನ? ಮೃತ್ಯುಂಜಯ ಮಠದಲ್ಲಿ ಒರೆಸಿದಾನ. 20 ವರ್ಷಗಳು 30 ವರ್ಷಗಳವರೆಗೂ ಕೂಡ ಗರ್ಭಫಲ ಇರಲಾರ್ದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಜನರ ಕಣ್ಣೀರನ್ನು ಒರೆಸಿದಾನ. ಅಲ್ಲಲ್ಲಿ 30ಕ್ಕಿಂತ ಹೆಚ್ಚು ವರ್ಷಗಳಿರ್ತಕ್ಕಂಥ ಮದುವೆ ಆಗಿ ಅಷ್ಟು ವರ್ಷಗಳಾದರೂ ಕೂಡ ಮಕ್ಕಳಾಗಲಾರ್ದ ಸ್ಥಿತಿಯಲ್ಲಿರುವಂಥವ್ರಿಗೆ ದೇವರು ಮಕ್ಕಳು ಕೊಟ್ಟಿದ್ದಾನೆ. ಅಯ್ಯೋ, ಇವತ್ತು ನಾಳೆ ನಾನು ಸಾಯಬೇಕು ಅಂತೇಳಿ ನಿರ್ಧಾರ ತೆಗೆದುಕೊಂಡ, ಜೀವನವೇ ನನಗೆ ಬೇಡ ಅಂತೇಳಿ ನಿರ್ಧಾರ ತೆಗೆದುಕೊಂಡಂಥವ್ರು ಮಂದಿರಕ್ಕೆ ಬಂದ ಮೇಲೆ, ಇಲ್ಲ ನಾನು ಜೀವಿಸಬೇಕು, ನಾನು ನನಗಾಗಿ ಜೀವಿಸಬೇಕು, ಯಾಕಂದರೆ ನನ್ನ ರಕ್ಷಕ ನನ್ನನ್ನು ಕರೆದಿದ್ದಾನ, ವಾಕ್ಯ ಹಿಡಿದು ಅಂತೇಳಿ ಜೀವನವನ್ನು ಅನೇಕ ಜನರು ಹೊಂದಿಕೊಂಡಿದ್ದಾರೆ. ಅನೇಕ ಜನರು ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದಾರೆ. ಅನೇಕ ಜನರ ಕುಟುಂಬಗಳು ವಿವಾಹವಾದ ನಂತರ ಕುಟುಂಬಗಳು ಒಡೆದು ಹೋಗಿರುವಂಥವುಗಳು ಏನಾಗಿದ್ದಾವ? ಕಟ್ಟಲ್ಪಟ್ಟಿದ್ದಾವ. ಇಂಥ ಅದ್ಭುತಗಳು ಹೇಳ್ರಂದ್ರೆ ಇವರು ಏನು ಹೇಳ್ತಾರೆ? ಅಲ್ಲಿ ಅದು ಚುಚ್ಚಿದೆ, ಇಲ್ಲಿ ಇದು ಚುಚ್ಚಿದೆ. ಅಲ್ಲೆಲ್ಲೂಯ್ಯ. ಅದರಿಂದ ಯಾರಿಗೆ ಪ್ರಯೋಜನ ಆಯ್ತು ಹೇಳ್ರಿ? ಆಯ್ತು, ಮಾಡ್ತಾರೆ, ರಾತ್ರಿ ಎಲ್ಲ ಭಜನೆ. ಅಲ್ಲೆಲ್ಲೂಯ್ಯ. ಒಗ್ಗರಣೆ ತಿಂದ್ವಿ, ಮನೆಗೆ ಹೋದ್ವಿ.
ಇಷ್ಟೇ. ಅಲ್ಲಿ ನಡೆದಿರುವಂಥದ್ದು ಅದೇ. ಯಾರಿಗಾದ್ರೂ ಏನಾದರೂ ಪ್ರಯೋಜನ ಆಯ್ತಾ? ಒಂದಿನ ಮಾಡಿದ್ರು, ಮತ್ತೆ ನೆಕ್ಸ್ಟ್ ದಿನ ಯಾರೂ ಇಲ್ಲ ಇಲ್ಲಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಮನುಷ್ಯರಲ್ಲಿ ನೀನು ದೇವರನ್ನು ಹುಡುಕ್ತಾ ಇದೆಯೇನು? ಮನುಷ್ಯರ ಆಚರಣೆಗಳಲ್ಲಿ ನೀನು ದೇವರನ್ನ ಹುಡುಕ್ತಾ ಇದೆಯೇನು? ಮನುಷ್ಯರು ಪೂರ್ವಿಕರು ಮಾಡಿಕೊಂಡು ಬಂದಿರತಕ್ಕಂಥ ವ್ಯರ್ಥವಾಗಿರ್ತಕ್ಕಂಥ ಸಂಪ್ರದಾಯಗಳಲ್ಲಿ ನೀನು ದೇವರನ್ನ ಹುಡುಕ್ತಾ ಇದೆಯೇನು? ಆದ್ರೆ ಈ ಯೋಷಿಯ 16ನೇ ವಯಸ್ಸಿನಲ್ಲಿ ಯಾರನ್ನ ಹುಡುಕ್ತಾ ಇದ್ದಾನಂತೆ? ದಾವೀದನ ದೇವರನ್ನ. ದಾವೀದನ ದೇವರಂದ್ರೆ ಯಾರು? ಸೃಷ್ಟಿಕರ್ತನಾದ ದೇವರು. ನಿನಗೆ ಈಗ ಯಾವ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಪರಿಹಾರ ಮಾಡುವಂತ ದೇವರು. ಹಲ್ಲೆಲೂಯಾ. ನಿನ್ನ ಯಾವ ಆಶೀರ್ವಾದದಿಂದ ವಂಚಿತಳಾಗಿದ್ದೀಯೋ ಆ ಆಶೀರ್ವಾದವನ್ನು ನಿನ್ನ ಜೀವಿತದಲ್ಲಿ ಕೊಡುವಂತ ದೇವರು. ಪರಿಪೂರ್ಣವಾಗಿ ಹುಡುಕ್ಬೇಕು. ಮೇಲೆ ಹುಡುಕಿದ್ರೆ ಸಿಗಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೆಂಗ್ ಹುಡುಕ್ಬೇಕ್ರಿ? ಪರಿಪೂರ್ಣವಾಗಿ ಹುಡುಕ್ಬೇಕು. ಒಂದೇ ಸರಿ ABCD ಬರಲ್ಲ. ದಿನಸಾಧನೆಗೆ ಕೈಯಿಂದ ನೀವು ಕಲಿಸ್ತಿರೋ ಬಿಡ್ತಿರೋ, ನೀವು ತಾಯಂದ್ರಿಗೂ ಓದೋರಿದ್ರೆ ನೀವು ಕಲಿಸ್ತೀರಿ ಈ ಬರೆಯೋದು. ಹಲ್ಲೆಲೂಯಾ. ಬೇಸರ. ನಮ್ಮ ತಾತವ್ರು ಇದು ಮಾಡ್ತಾಯಿದ್ರು, ನಮ್ಮ ಅಜ್ಜಿಯವ್ರು ಇದು ಮಾಡ್ತಾಯಿದ್ರು, ನಮ್ಮಮ್ಮವ್ರು ಇದು ಮಾಡ್ತಾಯಿದ್ರು. ಅಪ್ಪ ಮಾಡಿದ ನೆನಪಿಲ್ಲ ನನಗೆ. ಹಲ್ಲೆಲೂಯಾ. ಏನು ಮಾಡ್ತಾಯಿದ್ರಿ? ಬರೆಸ್ತಾ ಇದ್ರು ಪಾಠ್ಯಾಗ. ಹಲ್ಲೆಲೂಯಾ. ಬರ್ದಂಗೆ ಎಲ್ಲ ಬಂತು. ಒಂದೇ ಅಕ್ಷರ ಕಲಿಯಕ್ಕೆ ಎಷ್ಟೋ ದಿವಸಗಳು ಬೇಕು. ಹಲ್ಲೆಲೂಯಾ. ಭಕ್ತಿ ಅನ್ನುವಂಥದ್ದು ಕೂಡ ಸುಲಭ ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಯೋಷಿಯ ಏನು ಮಾಡ್ತಾ ಇದ್ದಾನೆ? ದೇವರನ್ನು ಹುಡುಕ್ತಾ ಇದ್ದಾನೆ. ಆದರೆ ದೇವರಿಂದ ಬಂದಿರತಕ್ಕಂಥ ಉತ್ತರ ಎಂಥ ಉತ್ತರ ಪ್ರಿಯರೇ? ನಿಮ್ಮೆಲ್ಲರನ್ನ ನಾಶ ಮಾಡ್ತೀನಿ. ಹಲ್ಲೆಲೂಯಾ. ನನ್ನ ರೌದ್ರವನ್ನು ಸುರಿಯ ಮಾಡ್ತೀನಿ. ಯಾಕಂದ್ರೆ ನೀವು ಏನು ಮಾಡಿರಿ? ನನ್ನನ್ನು ಬಿಟ್ಟಿದ್ದೀರಿ. ಯಾರಲ್ಲಿ ಹುಡುಕ್ತಾ ಇದ್ದೀರಿ ದೇವರನ್ನ? ಯಾರಲ್ಲಿ ಹುಡುಕ್ತಾ ಇದ್ದೀರಿ? ಲಯವಾಗುವಂಥ ವಸ್ತುಗಳಲ್ಲಿ ಹುಡುಕ್ತಾ ಇದ್ರಿ. ಒಂದು ಸಾರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಾಕ್ಯ. 21ರಿಂದ ಓದಿಬಿಟ್ರು. ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನ ಮಾಡಿಕೊಂಡರಂತೆ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ ವಾಕ್ಯ? ದೇವ್ರಂತ ಗೊತ್ತದೆ. ಕೆಲವು ಜನ ಹೆಂಗಿರ್ತಾರಂದ್ರೆ, ಇಲ್ಲ ರೀ ದೇವ್ರು ತಂದಿಟ್ಬಿಟ್ನಾರಿ ನಮಗೆ ಅಂತೇಳಿ. ನಂಗೆ ಭಾಳ ಕೋಪ ಬರುತ್ತೆ ಅವಾಗ. ನಿನ್ನೆ ಒಂದು ಮನೆಗೆ ಹೋಗಿದ್ವಿ ನಾವು. ಯಾವ್ರದು? ಬೀರಹಳ್ಳಿ. ಹಲ್ಲೆಲೂಯಾ. ಆಯ್ತು. ತಾಯಿ ಹೇಳ್ತಾ ಇದ್ದಾಳೆ ಏನಂತೇಳಿ, ಕೊಡೋದು ಕೊಟ್ಟನ್ರಿ ದೇವ್ರು ಇಂಥದ್ದು ಕೊಟ್ಟನ ಅಂತೇಳಿ. ನೀವು ಏನೇನು ಮಾಡಿರಿ ಹಿಂದೆ ನೆನಪು ಮಾಡಿ ಕೇಳ್ರವ ಅಂತೇಳಿ ಅಂದೆ ನಾನು. ಹಲ್ಲೆಲೂಯಾ. ಹಿಂದೆ ಏನೇನು ಮಾಡಿರಿ? ನಿಮ್ಮ ಪೂರ್ವಿಕರ ಶಾಪಗಳೆಲ್ಲ ಯಾರಿಗೆ ತಟ್ತಾವ? ಮಕ್ಕಳಿಗೆ ತಟ್ತಾವ. ದೇವ್ರು ಹೇಳಿನ ಮೊದಲೇ, ನಾನು ಮುಲಾಜಿ ನೋಡುವಂಥ ದೇವ್ರಲ್ಲ. ಸರಿಗೆ ನಡೆದ್ರೆ ಸರಿಗೆ ನೀವೇನು ಮಾಡ್ತೀರಿ? ಬೆಳೆಯನ್ನು ಕಾಣುತ್ತೀರಿ. ನೀವು ಒಂದು ವೇಳೆ ಎಲ್ಲ ಫಾಲ್ಟ್ ಮಾಡಿದರೆ ಮಕ್ಕಳು ಹುಟ್ಟಿದ ಮೇಲೆ ತೋರ್ಸೋಕೆ ಖರ್ಚು ಯಾರು ಮಾಡಬೇಕು? ಯಾರು ಮಾಡ್ಬೇಕು ರೀ? ತಂದೆ ತಾಯಿ. ಸಾಲ ಮಾಡಿ ಕೇಳೋದು ಯಾರು? ನೀವು. ಇಲ್ಲೇ ಸರಿಗೆ ನಡೆದು ಬಿಟ್ರಪ್ಪ ಅಂದ್ರೆ ಮುಂದೆ ಎಲ್ಲ ಲೈಫ್ ಎಲ್ಲ ನಿಮ್ಗೆ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ತಾಯಿಗೆ ಅಂದ ತಕ್ಷಣ ಹೌದಯ್ಯ ಈ ಮಾತು ಕರೆಕ್ಟಯ್ಯ ಅಂತೇಳಿ ಅಂದ್ಲಾಕಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅನೇಕರು ಎಲ್ಲವುಗಳನ್ನು ಯಾರ ಮೇಲೆ ಹೊರಿಸ್ತಾರೆ? ದೇವರೇ ತಂದಿಟ್ನರಿ, ಇವ್ರು ಮಾಡಿದ್ದಿಲ್ಲ. ಇವರೆಲ್ಲ ಏನೇನು ಮಾಡ್ಬೇಕು? ದೇವ್ರಿಗೆ ವಿರೋಧವಾಗಿ ಎಲ್ಲ ಮಾಡಿರ್ತಾರ. ಇಲ್ಲ, ದೇವ್ರು ತಂದಿಟ್ನರಿ. ದೇವ್ರು ಅಂತೇಳಿ ಎಲ್ಲದಕ್ಕೂ ಕೂಡ ಏನಾದರೂ ಕೂಡ ದೇವರೇ. ಲಾಭ ಆದ್ರೆ ಮಾತ್ರ ದೇವರಲ್ಲ. ನಾನು ಮಾಡಿದ್ದೀನಿ ಅದಕ್ಕೆ ಲಾಭ ಬಂದದ ಅಂತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯ ಏನಂತೇಳಿ, ಅವರಿಗೆ ದೇವರ ವಿಷಯವಾಗಿ ತಿಳುವಳಿಕೆ ಇದ್ದರೂ ಕೂಡ ಅವರು ಆತನನ್ನು ದೇವರಂತೇಳಿ ಏನು ಮಾಡಲಿಲ್ಲ ಅಂತೆ? ಘನಪಡಿಸಲಿಲ್ಲ. ತಿಳುವಳಿಕೆ ಇದೆ ದೇವ್ರು ಅಂತೇಳಿ, ಇದನ್ನಪ್ಪ ಯಾರೋ ದೇವ್ರು ಅದನ್ನ ಒಬ್ಬತ್ತು ಅದನ್ನ ಮ್ಯಾಲೆ ಅದನ್ನ ಆಕಾಶದಾಗ ತಿರ್ಲಿಲ್ಲ ಅಂದ್ರೆ ನಾವು ಇರ್ತಿದ್ದಿಲ್ಲ. ಆತ ಗಾಳಿ ಕೊಡೋದಕ್ಕಾಗಿಯೇ ನಾವೆಲ್ಲರೂ ಬದುಕಿದ್ದೀವಿ. ಆತನೇ ಉಂಟು ಮಾಡಕತ್ತಾನೆ ಎಲ್ಲ
ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಈ ಜೀವಿಗಳನ್ನು ಎಲ್ಲ ಆತನೇ ಕಂಟ್ರೋಲ್ ಮಾಡಕತ್ತಾನ. ಅಲ್ಲಲ್ವಿಯ ಎಲ್ಲ ಅಂತಾರ. ಆದರೆ ಅವ್ರು ಏನು ಮಾಡ್ತಾ ಇಲ್ಲ, ಆತನನ್ನು ದೇವರು ಅಂತೇಳಿ ಏನು ಮಾಡ್ತಾ ಇಲ್ಲ, ಘನಪಡಿಸ್ತಾ ಇಲ್ಲ. ಮತ್ತೆ ಹೇಳ್ತಾ ಇದೆ ವಾಕ್ಯ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅಲ್ಲಲ್ವಿಯ ಮಳೆ ಚೆನ್ನಾಗಿ ಬಂತಂದರೆ ಅದು ಮಳೆ ಚೆನ್ನಾಗಿ ಬಂತಪ್ಪ, ಒಳ್ಳೆ ಬೆಳೆ ಬೆಳ್ಕೊಂಡು ಅಂತೇಳಿ ಮಳೆ ಬರಲಿಲ್ಲ ಅಂದರೆ ಏನಂತಾರೆ, ಜಗ್ಗಿ ಬೈತಾರೆ ದೇವ್ರನ್ನ. ಹೇಗೆ ಬೈತಾರೆ, ಜಗ್ಗಿ ಬೈತಾರೆ. ಯಾವ ದೇವರಪ್ಪ ಇದು, ದೇವರು ಅದು ಇದು ಅಂತೇಳಿ ಎಲ್ಲ ಕಡೆ ಆ ಕಡೆ ಎಲ್ಲ ಚೆನ್ನಾಗಿ ಮಳೆ ಐತೆ, ನಮ್ಮ ಕಡೆಗೇ ಮಳೆ ಇಲ್ಲ. ಅಲ್ಲೆಲ್ಲೂಯ್ಯ. ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ದೇವರ ಉಪಕಾರ ಏನಿದೆ. ಬಿಸಿಲು ಬರಲಿಲ್ಲ ಅಂದರೆ ನಾವು ಹಿಂಗೆ ರಾತ್ರಿ ಎಲ್ಲ ಹಿಂಗೆ, ಬೆಳಗ್ಗೆ ಮುಂಜಾನೆ ಕೂಡ ಹಿಂಗೆ, ಸೂರ್ಯ ಬರಲಿಲ್ಲ ಅಂತ ತಿಳ್ಕೊರೆ ಹೆಂಗಿರುತ್ತೆ, ಹಿಂಗೇ ಇರುತ್ತೆ. ಹೆಂಗ ಕತ್ಲಿ ಇರುತ್ತೆ. ಅಲ್ಲೆಲ್ಲೂಯ್ಯ. ಚಂದ್ರ ಬರಲಿಲ್ಲ, ನಕ್ಷತ್ರಗಳು ಕಾಣಲಿಲ್ಲ ಅಂದ್ರೆ ಆಯ್ತು, ಇನ್ನೂ ಮತ್ತೆ ಟೋಟಲಿ ಎಲ್ಲ ಕಗ್ಗತ್ತಲು. ಎಂಥ ಕತ್ಲು, ಕಗ್ಗತ್ತಲು. ಅದೆಲ್ಲ ದೇವ್ರು ಕೊಟ್ಟನು ನಮಗೆ. ಅಲ್ಲೆಲ್ಲೂಯ್ಯ. ಕೆಲವು ಜನ ಮುಂಜಾನೆ ಎದ್ದ ತಕ್ಷಣ ಆಯ್ತು ಈ ಕಡೆ ಪೂರ್ವಕ ಮುಖ ಮಾಡಿ ಏನು ಮಾಡ್ತಾ ಇರ್ತಾರೆ, ಸೂರ್ಯನನ್ನು ಉಂಟು ಮಾಡಿದಕ್ಕೆ ನಮಸ್ಕಾರ ಮಾಡ್ರಿ. ಅದನ್ನ ಎಲ್ಲಿ ಕಲಿಸ್ತೀವಿ, ಈ ಮೃತ್ಯುಂಜಯ ಮಠದಲ್ಲಿ ಕಲಿಸ್ತೀವಿ. ಅಲ್ಲೆಲ್ಲಯ್ಯ. ಪ್ರೈಸ್ ಗಾಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಅವರ ಉಪಕಾರಗಳನ್ನು ನೆನೆಸಿ ಆತನನ್ನ ಸ್ತುತಿಸಲಿಲ್ಲ. ಸ್ತುತಿಸುವಂತ ಮನಸ್ಸು ಅವರಿಗೆ ಇಲ್ಲ. ಅಯ್ಯೋ ಮಳೆ ಕೊಡ್ತಾ ಇದ್ದಾನೆ, ಅಯ್ಯೋ ಬೆಳೆಯನ್ನು ಬೆಳೆಯೋದಕ್ಕೆ ಭೂಮಿಯನ್ನು ಕೊಟ್ಟಿದ್ದಾನೆ. ಅಲ್ಲೆಲ್ಲಯ್ಯ. ಕೆಲವು ಜನ 1 ಎಕರೆ 2 ಎಕರೆ 3 ಎಕರೆ 10 ಎಕರೆ ಭೂಮಿ ಸಲುವಾಗಿ ಎಷ್ಟೆಷ್ಟೋ ಬಡದಾಡ್ತಿರ್ತಾರ. ಕೆಲವೊಂದು ವಾರಂಟ್ಗಳು ಟಿ ವಿ ನೈನಾಗ ವಾರಂಟ್ ಅಂತ ಬರುತ್ತಾ, ಬಡದಾಡೋದಕ್ಕೆ ಅವ್ರ ಸತ್ರು ಇವ್ರ ಸತ್ರು ಬರೀ ಅದೇ ಸುದ್ದಿ ಇರ್ತವ್ರೆ. ಭೂಮಿ ಸಲುವಾಗಿ ಬಡದಾಡಿ ಅನೇಕ ಜನರು ಏನು ಮಾಡ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ಅವ್ರದ್ದೇನಲ್ಲ ಭೂಮಿ, ಯಾರ್ದದು? ಭೂಮಿ ಕರ್ತನದೆಂಬುದಾಗಿ ವಾಕ್ಯ ಹೇಳುತ್ತೆ. ಅಲ್ಲಲ್ವಿಯ. ಭೂಮಿ ನಿನ್ನದು, ಆಕಾಶ ನಿನ್ನದು, ಸಾಗರ ನಿನ್ನದು, ಜಲರಾಶಿಗಳು ನಿನ್ನವು. ದೇವರೇ, ಯಾವುದು ನಮ್ದಲ್ಲ. ಅಲ್ಲಲ್ವಿಯ. ಹುಟ್ಟುವಾಗ ಹೆಂಗೆ ಬಂದೀವಿ, ಏನು ತಂದಿಲ್ಲ. ಹೋಗುವಾಗ ಭೂಮಿನ 1 ಎಕರೆ ಹೊತ್ಕೊಂಡು ಹೋಗ್ತೀರ ನಿಂದ. ಅಲ್ಲೆಲ್ಲಯ್ಯ. ಎಷ್ಟು ಎಕರೆದಾಗ ಇಡ್ತಾರೆ ನಿಮ್ಮನ್ನ? 6 ಅಡಿ 3 ಅಡಿ. ಎಷ್ಟು ಬೇಕ್ರಿ? 6 ಅಡಿ 3 ಅಡಿ. ಆಯ್ತು. ಮತ್ತೆ ಅದು ಸಮಾಧಿ ಆದಮೇಲೆ ಒಂದು ವೇಳೆ ನೀವೇನಾದ್ರೂ ಮೇಲೆ ಕಟ್ಕೊಂಡ್ರೆ ನಿಮ್ದಷ್ಟೇ ಇರುತ್ತೆ. ನೀವು ಕಟ್ಗೆಳೆಲ್ಲ ಸುಡುಗಾಡಿಗೆ ಎಲ್ಲೆಲ್ಲ ಮಾಡಿದ್ರಪ್ಪ ಅಂದ್ರೆ ಏನಾಗುತ್ತಾ, ಆಯ್ತು ನಿಮ್ಮ ಮೂಳೆ ಕಿಚ್ಚಿ ಹಾಕ್ತಾರೆ, ಇನ್ನೊಬ್ರು ಅದೇ ಪ್ಲೇಸ್ದಾಗ ಇಲ್ಲವರು ಬರ್ತಾರೆ. ಅಲ್ಲೆಲ್ಲಯ್ಯ. ಪ್ರೈಸ್ ಗಾಡ್. ಅಲ್ಲೆಲ್ಲಯ್ಯ. ಈ ಲೋಕದಲ್ಲಿ ಇರ್ತಕ್ಕಂಥ ಜನರು ದೇವ್ರನ್ನ ಏನು ಮಾಡ್ತಾ ಇಲ್ಲ, ಸ್ತುತಿ ಮಾಡ್ತಾ ಇಲ್ಲ. ಅಲ್ಲೆಲ್ಲೂಯ್ಯ. ಲಯವಾದಂಥವುಗಳಲ್ಲಿ ದೇವರನ್ನ ಏನು ಮಾಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಪ್ರಿಯರೇ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ ಅಂತೆ. ವಿಚಾರ ಮಾಡ್ತಾರೆ. ಅಲ್ಲೆಲ್ಲೂಯ್ಯ. ಈ ಸಂಖ್ಯೆ ಹಾಕಿದ್ರು ಬರುತ್ತಾನ ಹಣ, ಆ ಸಂಖ್ಯೆ ಹಾಕಿದ್ರು ಬರುತ್ತಾನ, ಅಲ್ಲಿಗೆ ಹೋದ್ರೆ ಹಣ ಬರುತ್ತೇನೋ, ಇಲ್ಲಿಗೆ ಹೋದ್ರೆ ಹಣ ಬರುತ್ತೇನೋ, ಆತನ ಕಾಲು ಹಿಡ್ಕೊಂಡ್ರೆ ಹಣ ಬರುತ್ತೇನೋ, ಈತನ ಕಾಲು ಹಿಡ್ಕೊಂಡು ಹಣ ಬರುತ್ತೇನೋ, ಆತನ ಮನೆಗೆ ಕರ್ಕೊಂಬಂದ್ರೆ ಹಣ ಬರುತ್ತೇನೋ, ನಮಗೆ ಸಮಾಧಾನ ಬರುತ್ತೇನೋ. ಅಲ್ಲೆಲ್ಲೂಯ್ಯ. ಇಲ್ಲೇ ಕೆಳಗೆ ನೋಡ್ತಾರೆ ಇವರು, ಮ್ಯಾಲೆ ನೋಡಲ್ಲ. ಫಲ ಎಲ್ಲಿಗೆ ಬರೋದು? ಮೇಲಿಂದ. 11ನೇ ಅಧ್ಯಾಯ 6ನೇ ವಾಕ್ಯ, ಇಬ್ರಿಯರಿಗೆ ಬರೆದ ಪತ್ರಿಕೆ. ಆದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂದು ಮತ್ತು ತನ್ನನ್ನು ಹುಡುಕುವವರಿಗೂ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಏನ್ ಮಾಡ್ತಾನೆ? ದೇವರನ್ನ ಹುಡುಕುವವರಿಗೆ ದೇವ್ರು ಏನ್ ಕೊಡ್ತಾನೆ? ಪ್ರತಿಫಲ ಕೊಡುತ್ತಾನೆ. ಇವರು ಫಲ ಯಾಕೆ ಕಾಣಲಿಲ್ಲ? ಇವ್ರು ಕೆಳಗಡೆನೇ ಹುಡುಕ್ತಾ ಇದ್ದಾರೆ, ಮನುಷ್ಯರು ಮಾಡಿದಂಥವುಗಳಲ್ಲೇ ಹುಡುಕ್ತಾ ಇದ್ದಾರೆ. ಪ್ರಿಯರೇ, ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ವಿವೇಕವಿಲ್ಲದ ಅವರ ಮನಸ್ಸು ಏನಾಯ್ತಂತೆ? ಕತ್ತಲಾಗಿ ಬಿಡುತ್ತಂತೆ. ಅಲ್ಲೆಲ್ಲೂಯ್ಯ. ಏನಾಯ್ತಂತೆ? ಕತ್ತಲಾಗಿ ಬಿಡುತ್ತೆ. ಏನೇ ಆಗ್ಲಪ್ಪ, ನಾವು ಮಾಡಿದ್ದೆ ನಾವು ಮಾಡಿ ಕೇಳೋಣ. ಸತ್ಯವಾಗಲಿ ಏಸಪ್ಪನ ಮಾತ್ರ ನಂಬಲ್ಲ. ಹೆಂಗೆ ಹೋಗ್ಲಿ ನಾವು ಏಸು ಸಾವಿಲ್ ಮಾತ್ರ ನಂಬಲ್ಲ. ಅಲ್ಲೆಲ್ಲ ಅದ್ರ ಸಲ ಅಪ್ಪ ಹೇಳ್ತಿರ್ತಾರೆ, ಸತ್ಯವಾಗಲಿ ಏಸಪ್ಪನ ನಂಬಲ್ಲ ಅಂತಿರಲ್ಲ, ಸತ್ತು ಬಿಡ್ರಿ. ಅಲ್ಲೆಲ್ಲೂಯ್ಯ. ಸಿಂಪಲಾಗಿ ಹೇಳ್ತಾರೆ, ಏನಂತೇಳಿ, ಸಾಯಿರಿ, ಅಲ್ಲೇ ಸಾಯಿರಿ. ಅಲ್ಲೆಲ್ಲೂಯ್ಯ. ನಾವು ಬದುಕ್ರಪ್ಪ ಇಲ್ಲೆಲ್ಲ, ಎಲ್ಲಿ? ಪರಲೋಕದಲ್ಲಿ ಬದುಕ್ರಪ್ಪ, ಯುಗಗಳು ದೇವರು ಇರೋವರೆಗೆ ಇರ್ರಪ್ಪ ಅಂತೇಳಿ ನಾವು ಕರೆದ್ರೆ ಇಲ್ಲ, ನಾವು ಪಾತಾಳದಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ, ನರಕದಾಗ ಚೆನ್ನಾಗಿ ಕೆರೆಯಾಗಿ ಎಂಜಾಯ್ ಮಾಡ್ತೀವಿ. ಯಾವ ಕೆರೆ ಅದು? ಬೆಂಕಿ ಕೆರೆಗೆ ಎಂಜಾಯ್ ಮಾಡ್ತೀವಿ ಅಂತೇಳಿ ಹೇಳಿದ್ರಿಗೆ ಮತ್ತೆ ನಾವು ಏನು ಹೇಳಕ್ಕೆ ಆಗಲ್ಲ. ಅಲ್ಲೆಲ್ಲ ಪ್ರೈಸ್ ಗಾಡ್. ಇಲ್ಲಿ ವಾಕ್ಯ ನೋಡ್ತಾ ಇದ್ದೇವೆ, ವಿವೇಕವಿಲ್ಲದ ಅವರ ಮನಸ್ಸು ಏನಾಯ್ತಂತೆ? ಕತ್ತಲು ಮಾಡ್ಕೊಂಬಿಟ್ರು. ಕತ್ತಲಿದ್ದಲ್ಲಿ ಏನೇ ಇರುತ್ತೆ ಪ್ರಿಯರೇ? ಭಯ ಇರುತ್ತೆ. ಕತ್ತಲಿದ್ದಲ್ಲಿ ಅಭಿವೃದ್ಧಿ ಇರುತ್ತಾ?
ಕತ್ತಲಿದ್ದಲ್ಲಿ ಎಂಥ ಕಾರ್ಯಗಳು ನಡೀತವೆ? ಕೆಟ್ಟ ಕಾರ್ಯಗಳು ನಡೀತವೆ. ಹಲ್ಲೆಲೂಯಾ. ಕತ್ತಲಿದ್ದಲ್ಲಿ ಮನುಷ್ಯರಿಗೆ ಏನಿರುತ್ತೆ? ಚಂಚಲತ್ವ ಇರುತ್ತೆ, ಭಯ ಇರುತ್ತೆ, ಕೆಟ್ಟ ಕಾರ್ಯಗಳು ನಡೀತಾ ಇರ್ತವೆ. ಅಭಿವೃದ್ಧಿ ಅನ್ನುವಂಥದ್ದು ಇರುವುದೇ ಇಲ್ಲ. ಮನೆ ಓಪನಿಂಗ್ ಮಾಡಬೇಕಾದ್ರೆ ಬೆಳಕು ಮಾಡ್ರಿ ಅಂತೇಳಿ ಅಂತೀವಿ. ಹಾಲು ಉಕ್ಸೋದು ಏನು ಅಂತೀರಲ್ಲ. ಹಲ್ಲೆಲೂಯಾ. ಉಕ್ಕಲು ಮನೆಯೆಲ್ಲ ಉಕ್ಕಲು ಹಲ್ಲೆಲೂಯಾ. ಆದ್ರೆ ನಾವು ಹಾಡಿ ಸಂತೋಷ ಉಕ್ಕಲ್ ಅಂತೇಳಿ ನಾವೇನು ಮಾಡ್ತೀವಿ? ಮನೆಯನ್ನೆಲ್ಲ ನಾವೇನು ಮಾಡ್ತೀವಿ? ದೇವರಿಗೆ ಪ್ರತಿಷ್ಠೆ ಮಾಡಿಬಿಡ್ತೀವಿ. ಹಲ್ಲೆಲೂಯಾ. ಆವತ್ತಿನಿಂದ ಆ ಮನೆ ಯಜಮಾನ ಯಾರಾಗಿರ್ತಾರೆ? ಯೇಸು ಕ್ರಿಸ್ತನಾಗಿರ್ತಾನೆ. ಆ ಮನೆಯಲ್ಲಿ ಶಾಂತಿ ಸಮಾಧಾನಗಳು ನೆಲೆಗೊಳ್ತವೆ. ಹಾಲು ಉಕ್ಸೋದ್ರಿಂದ ಏನೂ ಆಗಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಜಾಸ್ತಿ ಉಕ್ಕಿದ್ರಪ್ಪ ಅಂದ್ರೆ ಗ್ಯಾಸ್ ಏನಾದರೂ ಆಫ್ ಆಗ್ಬೋದು, ಇಲ್ಲ ಪಾತ್ರೆ ಕರ್ರಗಾಗ್ಬೋದು. ಹಲ್ಲೆಲೂಯಾ. ಅದು ಬಿಟ್ಟು ಮತ್ತೇನು ಆಗೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯರ ಸಂಪ್ರದಾಯಗಳನ್ನ ಹಿಡ್ಕೊಳ್ಬೇಡ್ರಿ. ಹಲ್ಲೆಲೂಯಾ. ಯಾರನ್ನ ಹಿಡ್ಕೊಳ್ಳೋಣ? ದೇವರನ್ನು ಹಿಡ್ಕೊಳ್ಳೋಣ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಯಾರನ್ನ ಹಿಡ್ಕೊಳ್ತಾ ಇದ್ದಾರಂತೆ ಈ ಮನುಷ್ಯರು? ಲಯವಾಗುವಂಥ ಮನುಷ್ಯ, ಪಶು ಪಕ್ಷಿ ಸರ್ಪಾದಿಗಳ ಮೂರ್ತಿಯನ್ನ ಮಾಡಿಕೊಂಡರು. ಹಲ್ಲೆಲೂಯಾ. ಮೂರ್ತಿನ ಮಾಡ್ಕೊಳ್ತಾರೆ. ಮನುಷ್ಯರನ್ನ ಇಟ್ಕೊಳಕ್ಕಾಗಲ್ಲಲ್ಲ. ಯಾಕೆ ಹೇಳ್ರಿ? ಅವ್ರು ಹೋಗಿಬಿಡ್ತಾರೆ ಸ್ವಲ್ಪ ಹೊತ್ತಿಗೆ. 70 ವರ್ಷಕ್ಕೆ ಹೋಗಿಬಿಡ್ತಾನೆ ಮನುಷ್ಯ, 20 ವರ್ಷಕ್ಕೆ ಹೋಗಿಬಿಡುತ್ತೆ. ಆಕಳ ಇನ್ನೊಂದು ಯಾವುದನ್ನ ಹಾವು ಮತ್ತೆ ಪಕ್ಷಿ ಯಾವ ಪಕ್ಷಿ ಮಾಡ್ತಾರೆ ರೀ ಪೂಜೆ? ಯಾವಕ್ಕೆ ಮಾಡ್ತಾರೆ? ಐಡಿಯಾ ಇದೆನಾ? ಕೆಲವರು ಗರುಡ ಪಕ್ಷಿ ಗರುಡಕ್ಕೆ ಮಾಡ್ತಾರೆ. ಒಳ್ಳೆ ಆನ್ಸರ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲವೊಂದು ಪಕ್ಷಿಗಳಿಗೆ ಕೆಲವೊಂದು ಜಾತಿಗಳಿಗೆ ಏನು ಮಾಡ್ತಾರೆ? ದೇವರ ಸ್ಥಾನವನ್ನು ಕೊಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ನೋಡ್ತಾ ಇದ್ದೇವೆ. ಮತ್ತೆ ಸರ್ಪಾದಿಗಳ ಮೂರ್ತಿಯನ್ನು ಸರ್ಪ ಇಟ್ಟು ಇದು ಮಾಡ್ತಾರ? ಹಿಡ್ಕೊಂಡು ಇದು ಮಾಡ್ತಾರ? ಮಾಡಲ್ಲ. ಯಾಕೆ? ಕಚ್ಚಿದ್ರೆ ಮತ್ತೆ ಟಿಕೆಟ್ ಮತ್ತೆ ಬುಕ್ ಆಗುತ್ತೆ. ಅವತ್ತೆಲ್ಲ ಮತ್ತೆ ಮನೇಲೆಲ್ಲ ಮತ್ತೆ ಹೊಗೆ ಹಾಕಿ ಎಲ್ಲ ಏನೇನೋ ಕಾರ್ಯಗಳಾಗ್ಬಿಡ್ತಾವೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ನಾವು ಸೇಫ್, ಭಾಳ ಜ್ಞಾನವಂತರು ನಾವು. ಹಲ್ಲೆಲೂಯಾ. ಏನ್ರಿ? ಸಿಂಪಲಾಗಿ ಒಂದು ಕೊಟ್ಬಿಡ್ತೀವಿ ಯಾರಿಗಾದ್ರೂ, ಅವ್ರು ಮಾಡಿಬಿಡ್ತಾರೆ ಚೆನ್ನಾಗಿ, ಅದನ್ನ ಇಟ್ಕೊಂಡ್ಬಿಡ್ತೀವಿ ಮನೆಯಲ್ಲಿ. ಆಯ್ತು, ಹೊಡೆದಿದ್ದೇ ಹೊಡೆದಿದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವರ ಮಹಿಮೆಯನ್ನು ಇವರು ಎಲ್ಲಿ ನೋಡ್ತಾ ಇದ್ದಾರೆ? ಲಯವಾಗುವಂಥವುಗಳಲ್ಲಿ ನೋಡ್ತಾ ಇದ್ದಾರೆ. ಆ ಕಲ್ಲು ಕೂಡ ಹೋಗಿಬಿಡುತ್ತೆ ಸ್ವಲ್ಪ ದಿನಕ್ಕೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಏಸನ್ನ ದೇವರೇ ನಿನಗಿಂತ ಮೇಲಾದ ದೇವರ್ಯಾರಿಲ್ಲಯ್ಯ. ಏಸನ್ನ ದೇವರೇ ನಿನಗಿಂತ ಮೇಲಾದ ದೇವರ್ಯಾರಿಲ್ಲಯ್ಯ. ಏಸನ್ನ ದೇವರೇ. ಕಲ್ಲು ದೇವರೆಲ್ಲ ರೈತರ ಪಾಲಾದವು. ಏಸನ್ನ ದೇವರೇ. ಕಲ್ಲು ದೇವರೆಲ್ಲ ರೈತರ ಪಾಲಾದವು. ಏಸನ್ನ ಮೇರೆ ಹಾಕ್ಕೊಳಕ್ಕೆ ಏನು ಮಾಡ್ತಾರೆ ರೈತರು? ಕಲ್ಲುಗಳನ್ನ ಹಾಕ್ಬಿಡ್ತಾರೆ. ಹಲ್ಲೆಲೂಯಾ. ಏನು ಮಾಡ್ತಾರೆ? ರೈತರ ಪಾಲಾದವು. ಹಲ್ಲೆಲೂಯಾ. ಬೆಳ್ಳಿ ದೇವರೆಲ್ಲ ಇಲಿಗಳ ಪಾಲಾದವು. ಏಸನ್ನ ದೇವರೇ. ಬೆಳ್ಳಿ ದೇವರೆಲ್ಲ ಇಲಿಗಳ ಪಾಲಾದವು. ಏಸನ್ನ ದೇವರೇ ನಿನಗಿಂತ ಮೇಲಾದ ದೇವರ್ಯಾರಿಲ್ಲಯ್ಯ. ಏಸನ್ನ ದೇವರೇ ನಿನಗಿಂತ ಮೇಲಾದ ದೇವರ್ಯಾರಿಲ್ಲಯ್ಯ. ಏಸನ್ನ ದೇವರೇ. ಬಂಗಾರ ದೇವರೆಲ್ಲ ಕಳ್ಳರ ಪಾಲಾದವು. ಏಸನ್ನ ದೇವರೇ. ಬಂಗಾರ ದೇವರೆಲ್ಲ ಕಳ್ಳರ ಪಾಲಾದವು. ಏಸನ್ನ ದೇವರೇ ನಿನಗಿಂತ ಮೇಲಾದ ದೇವರ್ಯಾರಿಲ್ಲಯ್ಯ. ಏಸನ್ನ ದೇವರೇ ನಿನಗಿಂತ ಮೇಲಾದ ದೇವರ್ಯಾರಿಲ್ಲಯ್ಯ. ಏಸನ್ನ ದೇವರೇ. ಕಟ್ಟಿಗೆ ದೇವರೆಲ್ಲ ಪಾಲಾದವು. ಏಸನ್ನ ದೇವರೇ. ಕಟ್ಟಿಗೆ ದೇವರೆಲ್ಲ ಚದುಲ ಪಾಲಾದವು. ಏಸನ್ನ ದೇವರೇ ನಿನಗಿಂತ ಮೇಲಾದ ದೇವರ್ಯಾರಿಲ್ಲಯ್ಯ. ಏಸನ್ನ ದೇವರೇ ನಿನಗಿಂತ ಮೇಲಾದ ದೇವರ್ಯಾರಿಲ್ಲಯ್ಯ. ಏಸನ್ನ ದೇವರೇ. ಸೆಗಣಿ ದೇವರೆಲ್ಲ ಹುಳುಗಳ ಪಾಲಾದವು. ಏಸನ್ನ ದೇವರೇ. ಸೆಗಣಿ ದೇವರೆಲ್ಲ ಹುಳುಗಳ ಪಾಲಾದವು. ಏಸನ್ನ ದೇವರೇ ನಿನಗಿಂತ ಮೇಲಾದ ದೇವರ್ಯಾರಿಲ್ಲಯ್ಯ. ಏಸನ್ನ ದೇವರೇ ನಿನಗಿಂತ ಮೇಲಾದ ದೇವರ್ಯಾರಿಲ್ಲಯ್ಯ. ಏಸನ್ನ ದೇವರೇ. ಮಣ್ಣು ದೇವರೆಲ್ಲ ನೀರಿನ ಪಾಲಾದವು. ಏಸನ್ನ ದೇವರೇ.
ಮಣ್ಣ ದೇವರೆಲ್ಲ ನೀರಿನ ಪಾಲಾದವು ಏಸನ್ನ ದೇವರೇ ಏಸನ್ನ ದೇವರೇ ಏಸನ್ನ ದೇವರೇ ನಿನಗಿಂತ ಮೇಲಾದ ದೇವ ಯಾರಿಲ್ಲಯ್ಯ ಏಸನ್ನ ದೇವರೇ ನಿನಗಿಂತ ಶ್ರೇಷ್ಠವಾದ ದೇವ ಯಾರಿಲ್ಲಯ್ಯ ಏಸನ್ನ ದೇವರೇ. बोलो ಯೇಸು ಕ್ರಿಸ್ತ ಮಹಾರಾಜಕು ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್ ಹಲ್ಲೆಲೂಯಾ. ಯೋಷಿಯ ಯಾರನ್ನು ಹುಡುಕಿದ? ದೇವರನ್ನು ಹುಡುಕಿದ. ಆದರೆ ಅಲ್ಲಿರುವಂಥ ಜನರು ಯಾರನ್ನು ಹುಡುಕ್ತಾ ಇದ್ದಾರೆ? ಲಯವಾಗುವಂಥವುಗಳನ್ನು ಹುಡುಕ್ತಾ ಇದ್ದಾರೆ. ದೇವರ ಉಗ್ರ ಕೋಪ ಆ ದೇಶದ ಮೇಲೆ ಇಳಿದು ಬಂದಾಗ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರು ಸಾಕ್ಷಿ ಕೊಡ್ತಾ ಇದ್ದಾನೆ ಏನೆಂಬುದಾಗಿ 26ನೇ ವಾಕ್ಯ ಓದ್ರಿ. 2ನೇ ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 26ನೇ ವಾಕ್ಯ. ತಾನು ಕೇಳಿದ ವಾಕ್ಯಗಳ ವಿಷಯವಾಗಿ ಯೆಹೋವನ ಬಳಿಯಲ್ಲಿ ವಿಚಾರಿಸುವುದಕ್ಕೆ ನಿಮ್ಮನ್ನು ಕಳುಹಿಸಿದ ಯಹೂದದ ಅರಸನಿಗೆ ನೀವು ತಿಳಿಸಬೇಕಾದ ಮಾತು ಏನೆಂದರೆ, ಇಸ್ರಾಯೇಲ್ ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ಈ ದೇಶದ ಮತ್ತು ಅದರ ನಿವಾಸಿಗಳ ವಿಷಯ ನಾನು ಹೇಳಿದ ಮಾತುಗಳನ್ನು ಕೇಳಿದಾಗ ನೀನು ದುಃಖಪಟ್ಟು ದೇವರಾದ ನನ್ನ ಮುಂದೆ ತಗ್ಗಿಸಿಕೊಂಡದ್ದರಿಂದಲೂ ದೀನ ಮನಸ್ಸಿನಿಂದ ಬಟ್ಟೆಗಳನ್ನು ಹರಿದುಕೊಂಡು ಕಣ್ಣೀರು ಸುರಿಸಿದ್ದರಿಂದಲೂ ನಿನ್ನನ್ನು ಲಕ್ಷಿಸಿದೆನು. ನಾನು ಈ ದೇಶದ ಮೇಲೆಯೂ ಅದರ ನಿವಾಸಿಗಳ ಮೇಲೆಯೂ ಬರಮಾಡುವ ಶಿಕ್ಷೆಗಳಲ್ಲಿ ನೀನು ಒಂದನ್ನೂ ನೋಡದೆ ಸಮಾಧಾನದಿಂದ ಮೃತ್ಯು ಹೊಂದಿ ಸಮಾಧಿ ಸೇರುವಂತೆ ಅನುಗ್ರಹಿಸುವೆನು ಎಂಬುದೇ ಎಂದು ಹೇಳಿದಳು. ಅವರು ಹಿಂದಿರುಗಿ ಬಂದು ಅರಸನಿಗೆ ಆ ಮಾತುಗಳನ್ನ ತಿಳಿಸಿದರು. ಹಲ್ಲೆಲೂಯಾ. ಎಲ್ಲರೂ ಚಪ್ಪಾಳೆ ಹೊಡೆದು ದೇವರನ್ನ ಮಹಿಮೆಪಡಿಸೋಣ. ಹಲ್ಲೆಲೂಯಾ. ಈ ಯೋಷಿಯ ಆ ಎಲ್ಲ ಜನರ ಮೇಲೆ ಶಿಕ್ಷೆ ಬರುತ್ತೆ ಅಂತೇಳಿ ಏನು ಮಾಡ್ತಾ ಇದ್ದಾನೆ? ದುಃಖ ಪಡ್ತಾ ಇದ್ದಾನೆ. ಯಾವ ರೀತಿಯಾಗಿ ಅಬ್ರಹಾಮನು ಸೊದೋಮ ಗೋಮೋರಿನಲ್ಲಿ ಇರುವಂತ ಲೋಟನ ಕುರಿತಾಗಿ ದುಃಖಪಟ್ಟು, ದೇವರೇ ಅಲ್ಲಿ 50 ಜನ ನೀತಿವಂತರಿದ್ರೆ ನೀನು ಆ ದೇಶವನ್ನು ಉಳಿಸಲ್ವಾ? 45 ಜನ ಇದ್ರೆ ನಾಶ ಮಾಡ್ತೀಯಾ? 40 ಜನ ಇದ್ರೆ ನಾಶ ಮಾಡ್ತೀಯಾ? 30 ಜನ 20 ಜನ ಕೊನೆಗೆ ದೇವರೇ ಮಣ್ಣಾಗಿರುವಂತ ನಾನು, ಮಣ್ಣಿಗೆ ಮಣ್ಣಾಗಲಿರುವಂತ ನಾನು ಮಾತಾಡ್ತಾ ಇದ್ದೇನಪ್ಪ ನಿನ್ನ ಮುಂದೆ, ಕೊನೆಗೆ 10 ಜನ ಇದ್ರಾದ್ರೂ ಆ ದೇಶವನ್ನ ಉಳಿಸಲ್ವಾ ಅಂತೇಳಿ ದುಃಖಪಟ್ಟು ಯಾರನ್ನು ಕೇಳ್ತಾ ಇದ್ದಾನೆ? ಅಬ್ರಹಾಮ್ ಯಾರನ್ನು ಕೇಳ್ತಾ ಇದ್ದಾನೆ? ದೇವರನ್ನು ಕೇಳ್ತಾ ಇದ್ದಾನೆ. ಆದರೆ 10 ಜನರು ಕೂಡ ಅಲ್ಲಿ ನೀತಿವಂತರು ಎಲ್ಲ. ಹಲ್ಲೆಲೂಯ. ಕೇವಲ ಲೋಟನ ಕುಟುಂಬದಲ್ಲಿರ್ತಕ್ಕಂಥ ಲೋಟನ ಧರ್ಮಪತ್ನಿ ಮತ್ತು 2 ಹೆಣ್ಣುಮಕ್ಕಳು, ಗಂಡು ಮಕ್ಕಳು ಎಷ್ಟು ಜನ ಇದ್ದಾರೆ ಅವರೆಲ್ಲರೂ ಕೂಡ ದಾರಿ ತಪ್ಪಿ ಹೊರಗಡೆ ಹೋಗ್ಬಿಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ವಾಕ್ಯ ಹೇಳ್ತಾ ಇದೆ, ಯಾವಾಗ ಅರಸನು ದೇಶದ ಮೇಲೆ ದೇವರ ಉಗ್ರಕೋಪ ಬರುತ್ತದೆ ಎಂಬುದಾಗಿ ಕೇಳಲ್ಪಟ್ಟನು, ಕೇಳಿದಾಗ ಅವನು ಏನ್ ಮಾಡ್ತಾ ಇದ್ದಾನೆ ನೋಡ್ರಿ, ಅಲ್ಲಿ ದುಃಖಪಟ್ಟು ಏನ್ ಮಾಡಿದಂತೆ? ದುಃಖಪಟ್ಟ. ಕೆಲವು ಜನರಿಗೆ ಹೆಂಗಿರ್ತಂದ್ರೆ, ಯಾರಿಗಾದ್ರೂ ಏನಾದ್ರೂ ಆಗಿದಾಗ ಹಂಗಾಗ್ಬೇಕು ನಾವು ಕರೆಕ್ಟ್ ಆಗ್ಯದವ್ರಿ, ಹೇಗಾಗ್ತದ್ರಿ ಕರೆಕ್ಟ್ ಆಗ್ಯದವ್ರಿ. ಇದು ದೇವ್ರು ನಂಬಿದಂಥ ಮಕ್ಕಳು ಮಾತಲ್ಲ ಇದು. ಕರೆಕ್ಟ್ ಬೇಸಾಗ್ಯದಪ್ಪ, ಭಾರಿ ಉರಿತಿದ್ದ ಬೇಸಾಗ್ಯದ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈತನು ದೇವರನ್ನು ಆರಾಧನೆ ಮಾಡ್ತಾ ಇದ್ದಾನೆ, ದಾವಿದನ ದೇವರನ್ನು ಹುಡುಕಿದ್ದಾನೆ. ನನ್ನ ಜನರು, ಅಯ್ಯೋ ನನ್ನ ದೇಶದ ರಾಜ್ಯದ ಆಡಳಿತದಲ್ಲಿ ಇರ್ತಕ್ಕಂಥ, ನನ್ನ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ನನ್ನ ಜನರು ಏನು ಮಾಡ್ತಾರೆ? ಸಾಯ್ತಾರೆ ಅಂತೇಳಿ ಕೇಳಿದ ಸುದ್ದಿ ಕೇಳಿದ ತಕ್ಷಣ ಏನು ಮಾಡ್ತಾ ಇದ್ದಾನೆ ಯೋಷೀಯ? ದುಃಖ ಪಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದುಃಖ ಪಡೋದು ಮಾತ್ರ ಅಲ್ಲ, ದೇವರ ಮುಂದೆ ಏನು ಮಾಡ್ತಾ ಇದ್ದಾನೆ? ತಗ್ಗಿಸಿಕೊಂಡದ್ದರಿಂದಲೂ ದೇವರ ಮುಂದೆ ತನ್ನನ್ನು ತಾನೇನು ಮಾಡ್ತಾ ಇದ್ದಾನೆ? ತಗ್ಗಿಸಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಒಂದು ವಾಕ್ಯ ಹೇಳುತ್ತೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ, ದೇವರು ಸರಿಯಾದ ಕಾಲದಲ್ಲಿ ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಅಂತೇಳಿ. ಹಲ್ಲೆಲೂಯಾ. ದೇವರ ಮುಂದೆ ತಗ್ಗಿಸಿಕೊಂಡಂಥವ್ರನ್ನ ದೇವರು ಯಾವಾಗಲೂ ಉನ್ನತವಾದಂಥ ಸ್ಥಳದಲ್ಲಿ ಆತನ ಏನು ಮಾಡ್ತಾನೆ?
ಇಡುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ನನ್ನ ಮುಂದೆ ನೀನು ತಗ್ಗಿಸಿಕೊಂಡಿ ಯೋಷೀಯ, ಮತ್ತು ಅಷ್ಟು ಅಲ್ಲ, ಮತ್ತೇನಂತ ಹೇಳ್ತಾ ಇದ್ದಾರೆ ನೋಡಿ ಮುಂದ, ದೀನ ಮನಸ್ಸಿನಿಂದ ಬಟ್ಟೆಗಳನ್ನ ಹರಿದುಕೊಂಡು. ಏನಂತೇಳಿ? ಬಟ್ಟೆಗಳನ್ನು ಹರಿದುಕೊಳ್ತಾ ಇದ್ದಾನೆ. ಯಾವ ಬಟ್ಟೆಗಳು? ರಾಜವಸ್ತ್ರಗಳು, ಎಷ್ಟೋ ಖರೀದಿ ಉಳ್ಳಂತ ಬಟ್ಟೆಗಳು, ಅರಸನ ಬಟ್ಟೆಗಳನ್ನು ಏನು ಮಾಡ್ತಾ ಇದ್ದಾನೆ? ಹರಿದುಕೊಳ್ತಾ ಇದ್ದಾನೆ. ಅಯ್ಯೋ, ನನಗೆ ಏನಿದ್ರು ಏನು, ನನ್ನ ದೇಶವೆಲ್ಲ ಏನಾಗುತ್ತೆ? ನಾಶವಾಗುತ್ತೆ. ನನ್ನ ದೇಶದ ಜನರು ದಾರಿ ತಪ್ಪಿದ್ದಾರೆ. ನಾನೇನೋ ಅಂದ್ಕೊಂಡೆ ಬೀದಿಗಳಲ್ಲಿ ಇರುವಂಥದ್ದೆಲ್ಲ ತೆಗೆದುಹಾಕಿದೆ, ಆದರೆ ಮನೆಯಲ್ಲಿ ನಿಂಬೆಕಾಯಿ ಮರ ನಾಟ್ಯ ಅದ, ತೆಂಗಿನಕಾಯಿ ಮರ ನಾಟ್ಯ ಅದ, ಇನ್ನು ಬೇರೆ 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 ಎಲ್ಲ ಫೋಟೋಗಳು ಮರಗಳು ನಾಟಿಬಿಟ್ಟವ, ಅದನ್ನು ನಾನು ಲಕ್ಷ್ಯಕ್ಕೆ ತಗೊಳ್ಳಿಲ್ಲ ಅಂತೇಳಿ ಏನು ಮಾಡ್ತಾ ಇದ್ದಾನೆ? ದುಃಖಪಟ್ಟು ಏನು ಮಾಡ್ತಾ ಇದ್ದಾನೆ? ಬಟ್ಟೆಗಳೆಲ್ಲ ಹರಿದುಕೊಳ್ತಾ ಇದ್ದಾನೆ. ಹೆಂಗೆ ಹರಿದುಕೊಂಡಂತೆ ಅಲ್ಲಿ ದೇವ್ರು ಹೇಳ್ತಾ ಇದ್ದಾನೆ ಏನಂತೇಳಿ? ದೀನ ಮನಸ್ಸಿನಿಂದ ಬಟ್ಟೆಗಳನ್ನು ಹರಿದುಕೊಂಡ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಮತ್ತೆ ವಾಕ್ಯ ಹೇಳ್ತಾ ಇದೆ ಏನಂತೇಳಿ? ಕಣ್ಣೀರು ಸುರಿಸಿದ್ದರಿಂದಲೂ. ಅರಸನು, ಅವನಿಗೆಲ್ಲ ಇದೆ, ಎಲ್ಲ ಇದೆ, ಆತನಿಗೆ ಬೇಕಾಗಿರುವಂಥದ್ದು ಎಲ್ಲ ಇದೆ, ಆಸ್ತಿ ಇದೆ, ಐಶ್ವರ್ಯ ಇದೆ, ಹೆಂಡತಿ ಇದ್ದಾಳೆ, ಹಲ್ಲೆಲೂಯಾ, ಮಕ್ಕಳಿದ್ದಾರೆ, ಎಲ್ಲ ಕಾರ್ಯಗಳು ಅವನಲ್ಲಿ ಇದಾವೆ ಪ್ರಿಯರೇ. ಆದರೂ ಕೂಡ ಅವನೇನು ಮಾಡ್ತಾ ಇದ್ದಾನೆ? ಜನರಿಗಾಗಿ ಕಣ್ಣೀರು ಸುರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾರ್ದಾದ್ರೂ ಪ್ರಾಣವೇ ಅಲ್ವಾ? ಹಲ್ಲೆಲೂಯಾ. ಪ್ರೈಸ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ವಾಕ್ಯ ಹೇಳ್ತಾ ಇದೆ, ಕಣ್ಣೀರು ಸುರಿಸಿದ್ದರಿಂದಲೂ ನಿನ್ನನ್ನು ನಾನೇನು ಮಾಡಿದೆ? ಲಕ್ಷಿಸಿದೆ. ಇನ್ನೊಂದು ಕಡೆ ವಾಕ್ಯ ಹೇಳುತ್ತೆ, ದೇವ್ರು ಏನು ಮಾಡ್ತಾನಂತೆ? ಕಣ್ಣೀರನ್ನು ತನ್ನ ಬುಡ್ಡಿಯಲ್ಲಿ ಹಾಕ್ಕೊಳ್ತಾನೆ. ಕೀರ್ತನೆಯಲ್ಲಿ ಆ ಮಾತಿರುತ್ತೆ ಪ್ರಿಯ. ದೇವರ ಆಲಯದಲ್ಲಿ ಸುರಿಸಿದಂಥ ಕಣ್ಣೀರನ್ನು ದೇವ್ರು ಏನು ಮಾಡ್ತಾನೆ? ತನ್ನ ಬುಡ್ಡಿಯಲ್ಲಿ ಹಾಕ್ಕೊಂಡು ಅಲ್ಲಿ ಹೋದ್ಮೇಲೆ ನಮಗೆಲ್ಲರಿಗೂ ತೋರಿಸ್ತಾನೆ. ಹಲ್ಲೆಲೂಯಾ. ನೀವು ಇಷ್ಟಿಷ್ಟು ಕಣ್ಣೀರನ್ನು ಸುರಿಸಿದ್ರಿ. ಹನ್ನಳ ಕಣ್ಣೀರು ಹಾಕಿದ್ಲು, ಹನ್ನಳ ಕಣ್ಣೀರಿಗೆ ಪ್ರತಿಯಾಗಿ ಸಮುವೇಲನು ಏನು ಮಾಡಿದ? ಬಂದ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ನೋಡ್ತಾ ಇದ್ದೀವಿ ಪ್ರಿಯರೇ, ಏನಂತೇಳಿ? ಈ ಯೋಷೀಯನ ಕಾಲದಲ್ಲಿ ದೇವರು ಏನಂತೇಳಿ ಹೇಳ್ತಾ ಇದ್ದಾನೆ? ನೀನು ಇರುವವರೆಗೂ ಕೂಡ ನಾನು ಯಾವ ಶಿಕ್ಷೆಗಳನ್ನು, ಶಾಪಗಳನ್ನು ನಿನ್ನ ದೇಶದ ಮೇಲೆ ನಾನು ಬರಮಾಡುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಯೌವನಸ್ಥನಾಗಿರ್ತಕ್ಕಂಥ ಹುಡುಗ ಯಾರನ್ನ ಹುಡುಕ್ತಾ ಇದ್ದಾನೆ? ದೇವರನ್ನು ಹುಡುಕ್ತಾ ಇದ್ದಾನೆ. ಇವತ್ತಿನ ದಿನ ಅನೇಕರು ಮೊಬೈಲ್ಗಳನ್ನು ಹುಡುಕ್ತಾ ಇದ್ದಾರೆ. ಫೇಸ್ಬುಕ್ ಆ ಫ್ರೆಂಡ್ಸ್ ಮಾಡ್ಕೊಂಡು ಈ ಫ್ರೆಂಡ್ಸ್ ಇರೋರನ್ನೇ ಮೇಂಟೈನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ನ, ಹೊಸೊಬ್ಬರು ಮತ್ತೆ. ಫೇಸ್ಬುಕ್ ಅಂತ ಮತ್ತಿನ್ನೊಂದು ಯಾವುದು ಬಂದಿರೋದು? ವಾಟ್ಸಪ್ಪು ಉದ್ದೇಶ, ಒಳ್ಳೆ ಉದ್ದೇಶಕ್ಕೆ ಯೂಸ್ ಮಾಡಿದ್ರೆ ಓಕೆ, ಹಲ್ಲೆಲೂಯಾ. ಆದರೆ ಎಲ್ಲ ಕೆಟ್ಟ ಉದ್ದೇಶಕ್ಕೆ ಯೂಸ್ ಮಾಡೋದು ಜಾಸ್ತಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಯಾವುದು ಬಂದದ್ದು ಈಗ? ಯಾವುದು? ಇನ್ಸ್ಟಾಗ್ರಾಮ್ ಮತ್ತು ಶೇರ್ ಚಾಟ್ ಶೇರ್. ಹಲ್ಲೋಯಾ. ಹಲ್ಲೆಲೂಯಾ. ಅಲ್ಲೇ ಟೈಮ್, ಅಲ್ಲೇ ಕಣ್ಣಲ್ಲೇ ಮನಸ್ಸಲ್ಲೇ ಎಲ್ಲ ಅಲ್ಲೇ ಆಗಿಬಿಡುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಯೌವನಸ್ಥನಾಗಿರ್ತಕ್ಕಂಥ ಈತನು ತನಗೆ ಎಲ್ಲ ಇದ್ದಾಗಲೂ ಕೂಡ ಅವೆಲ್ಲವುಗಳನ್ನು ನೋಡ್ತಾ ಇಲ್ಲ. ಯಾರನ್ನ ನೋಡ್ತಾ ಇದ್ದಾನೆ? ದೇವರನ್ನು ನೋಡ್ತಾ ಇದ್ದಾನೆ. ನೀನು ಹೆಂಗಿದೀವಿ ಇವತ್ತಿನ ದಿನ? ಹಲ್ಲೆಲೂಯಾ. ನಮ್ಮನ್ನು ನಾವೇನು ಮಾಡೋಣ? ಪರೀಕ್ಷೆ ಮಾಡಿಕೊಳ್ಳೋಣ. ವಾಕ್ಯ ಹೇಳ್ತಾ ಇದೆ, ಯೋಷೀಯನ ಕಾಲದಲ್ಲಿ ದೇವರೇ ಭಾಷೆ ಕೊಡ್ತಾ ಇದೆ, ನಮ್ಮ ವಾಗ್ದಾನ ಮಾಡ್ತಾ ಇದ್ದೀನಿ ಏನಂತೇಳಿ? ನೀನು ಇರುವ ಪರ್ಯಂತರ ನಾನೇನು ಮಾಡಲ್ಲ, ಈ ಯಾವ ಶಾಪಗಳು ನೀನು ನೋಡೋದೇ ಇಲ್ಲ, ನೀನು ಅನುಭವಿಸೋದೇ ಇಲ್ಲ, ನೀನು ಸಮಾಧಾನದಿಂದ ಮೃತ್ಯು ಹೊಂದುತ್ತೀಯ. ದೀರ್ಘಾಯುಷಿಯಾಗಿ ನೀನು ಏನು ಮಾಡ್ತೀಯ? ಸಮಾಧಿಯ ಸ್ಥಳಕ್ಕೆ ನೀನು ಸೇರ್ತೀಯ. ನೀನು ಸೇರಿದ ಮೇಲೆಯೇ ಏನಾಗುತ್ತೆ? ಈ ಎಲ್ಲ ಕಾರ್ಯಗಳು ನಡೀತವೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತು ನೀನು ಹೆಂಗಿದೆಯಾ? ಯೋಷಿಯನ ರೀತಿಯಲ್ಲಿ ಯೌವನ ಕಾಲದಲ್ಲಿ ದೇವ್ರು ನೋಡ್ತಾ ಇದೆಯಾ? ನಿನ್ನ ಮಕ್ಕಳನ್ನ ಹೆಂಗೆ ಬೆಳೆಸ್ತಾ ಇದೆಯಾ? ಯೋಷಿಯನ ತಾಯಿ ಹೆಂಗೆ ಬೆಳೆಸಲ್ರಿ? ದೇವರಲ್ಲಿ ಬೆಳೆಸಿದ್ರು. ಹಲ್ಲೆಲೂಯಾ. ಯೋಷಿಯನ ತಂದೆ ಕೆಟ್ಟ ತಂದೆ. ಹಲ್ಲೆಲೂಯಾ. ಕೆಟ್ಟ ತಂದೆಯ ದಾರಿಯನ್ನು ಹಿಡಿಯಲಿಲ್ಲ ಮಗ. ಯಾರ ದಾರಿಯನ್ನು ಹಿಡಿದ? ತಾಯಿ ಏನು ಮಾಡಿದ್ಲು? ಮಗನನ್ನ ದೇವರ ಮಾರ್ಗದಲ್ಲಿ ಬೆಳೆಸಲು. ನೀನು ಎಂಥ ತಾಯಿ ಆಗಿದ್ದೀಯ ಇವತ್ತು? ಹಲ್ಲೆಲೂಯಾ. ನಿನ್ನ ಮಕ್ಕಳ ಭವಿಷ್ಯದ ಕುರಿತಾಗಿ ನೀನು ಯೋಚನೆ ಮಾಡ್ತಾ ಇದೀಯಾ? ನಿನ್ನ ಮಕ್ಕಳ ಮುಂದೆ ಭವಿಷ್ಯತ್ತು ಏನಾಗಿದೆ ಎಂಬುದಾಗಿ ಸ್ವಲ್ಪ ತಲೆ ಕೆಡಿಸ್ಕೊಳ್ತಾ ಇದೆಯಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೋಷೀಯನ ತಾಯಿ ಏನು ಮಾಡಿದ್ಲು? ಒಳ್ಳೆ ಮಾರ್ಗದಲ್ಲಿ ಏನು ಮಾಡಿದ್ಲು? ಆತನನ್ನ ಬೆಳೆಸಿದ್ಲು ಪ್ರಿಯರೇ. ಮತ್ತೆ ಯೌವನ ಕಾಲದಲ್ಲಿ ದೇವ್ರನ್ನ ಏನು ಮಾಡಿದಿತ್ತ? ಹುಡುಕಿದ. ಹಲ್ಲೆಲೂಯಾ. ಎಲ್ಲ ಬೇಡವಾದಂಥವುಗಳು, ದೇವರಿಗೆ అయిష్టವಾದಂಥವುಗಳು ಎಲ್ಲವನ್ನ ತೆಗೆದುಹಾಕಿದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ,
ದೇವರ ಅಲ್ಲಿರ್ತಕ್ಕಂಥ ಜನರೆಲ್ಲರೂ ತಪ್ಪು ಮಾಡಿದಾಗಲೂ ಕೂಡ ಯೋಷಿಯನು ಆ ತಪ್ಪುಗಳನ್ನು ಮಾಡಲಾರದಿದ್ದ ಕಾರಣಕ್ಕಾಗಿ ಆತನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ಈತೇನು ತಪ್ಪು ಮಾಡಿಲ್ಲ, ಆದ್ರೆ ಯಾರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ? ಬಂದ್ರೆ ಬರಲಿ ಬಿಡ್ರಿ ಅಂತ. ಹೆಂಗ ನೋಹನ ಕಾಲದಾಗ ಇದ್ದಿರಲ್ಲ ಜನ, ಹೆಂಗ್ರಿ? ಮಳೆ ಬರುತ್ತಂತೆ, ನೋಹ ಹೇಳಕತ್ತನ ಮಳೆ ಬರುತ್ತಾ, ಮಳೆ ನಾವು ನೋಡಿಲ್ಲ ಏನಿಲ್ಲ. ಇಷ್ಟು ದಿನ ಎಲ್ಲ ನಾವು ಬರೀ ಕೆಳಗಡೆಯಿಂದ ಏನು ಬರ್ತಾ ಇತ್ತು, ನೀರು ಬರ್ತಾ ಇತ್ತು, ಭೂಮಿ ಕೆಳಗಡೆಯಿಂದನೇ ತೂಬುಗಳು ಹೊಡಿತಾ ಇದ್ವು, ಮಂಜು ಬಂದು ನಾವೆಲ್ಲ ಬೆಳೆಯನ್ನು ಬೆಳ್ಕೊಳ್ತಾ ಇದ್ವಿ. ಇದು ಯಾವುದೋ ಹೊಸದು ಹೇಳಕತ್ತನಿತ್ತ ಅಂತೇಳಿ ಅಂದ್ರಂತ ಜನ. ಯಾವಾಗ? ನೋಹನ್ ಕಾಲದಾಗ. ಎಷ್ಟು ಹೇಳಿದ್ನಂತ? 120 ವರ್ಷ ಹೇಳಿದ್ನಂತ. ಎಷ್ಟು ವರ್ಷ ರೀ? 120 ವರ್ಷ. 120 ವರ್ಷನೂ ಗೇಲಿ ಮಾಡ್ಯಾರ ಅವ್ರು. 120 ವರ್ಷನ ಹಂಗೆ ಹೇಳಂದಿತ್ತು. ಹಲ್ಲೆಲೂಯ. 120 ವರ್ಷ ಗೇಲಿ ಮಾಡಿದ್ರೆ ನಾವು 120 ವರ್ಷ ಹಂಗೆ ಹೇಳಿದ ನೋಹ. ಹಲ್ಲೆಲೂಯ. ನಾವೇ ಕಟ್ಟೋವರಿಗೆ ಹೇಳಿದ, ನಾವೇ ಬಾಗಿಲು ಒಂದು ವೇಳೆ ನೋಹ ಮುಚ್ಚಿದ್ರೆ ತೆಗಿತಿದ್ ನಾನು. ಆದರೆ ಯಾರು ಮುಚ್ಚಿದ್ರಲ್ಲಿ? ದೇವರು ಮುಚ್ಚಿದ. ಹಲ್ಲೆಲೂಯ. ಕಠಿಣಕ್ಕೆ ಕಠಿಣ ದೇವರು ಅಷ್ಟೇ. ಮತ್ತೆ ಆತನ ಎಂಥ ದೇವರಂತ? ಮನ ಮರುಗುವ ದೇವರಂತ. ಹಲ್ಲೆಲೂಯ. ಇಸ್ರಾಯೇಲ್ ಅದ್ರ ಸಲ ಪ್ರಿಯರೇ, ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಜನರೆಲ್ಲರೂ ತಪ್ಪಾದ ದಾರಿಯಲ್ಲಿ ಇರಬೇಕಾದ್ರೆ ಯೋಷಿಯ ಮಾತ್ರ ಏನು ಮಾಡ್ತಾ ಇದ್ದಾನೆ? ದೇವರನ್ನು ಹುಡುಕ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ನಿನ್ನ ಪರಿಸ್ಥಿತಿ ಹೆಂಗಿದೆ? ನೀನು ಯಾರನ್ನು ಹುಡುಕ್ತಾ ಇದೆಯಾ? ಲಯವಾಗುವಂಥ ಹೋಗುವಂಥ ವಿಷಯಗಳಲ್ಲಿ ದೇವರನ್ನು ಹುಡುಕ್ತಾ ಇದೆಯಾ, ಅಥವಾ ಸೃಷ್ಟಿಕರ್ತನಾದ ದೇವರನ್ನೇ ಹುಡುಕ್ತಾ ಇದೆಯಾ? ಒಂದು ಸಾರಿ ಆಲೋಚನೆ ಮಾಡು. ಯೋಷಿಯ ರಾಜನಾಗಿದ್ದಾಗಲೂ ಕೂಡ, ರಾಜ ದರ್ಬಾರು ಇದ್ದಾಗಲೂ ಕೂಡ, ಅನೇಕ ಕೆಲಸ ಕಾರ್ಯಗಳು ಇದ್ದಾಗಲೂ ಕೂಡ ಆತನು ದಾವೀದನ ದೇವರನ್ನು ಹುಡುಕಿದನು 16ನೇ ವಯಸ್ಸಿನಲ್ಲಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ನೀ ಯಾರು ಹುಡುಕ್ತಾ ಇದೀಯ ಇವತ್ತು? ಯಾವ ವ್ಯಕ್ತಿಯನ್ನು ಹುಡುಕ್ತಾ ಇದೀಯಾ? ಯಾವ ವಸ್ತುವನ್ನು ಹುಡುಕ್ತಾ ಇದೀಯಾ? ಯಾವ ಒಂದು ಸಂಗತಿಯನ್ನು ಹುಡುಕ್ತಾ ಇದೀಯಾ? ಒಂದು ಸಾರಿ ಆಲೋಚನೆ ಮಾಡ್ಕೋ ಪ್ರಿಯಳೇ. ದೇವರು ನೋಡ್ತಾ ಇದ್ದಾನೆ. ದೇವರು ಲಕ್ಷ್ಯ ಬಿಟ್ಟು ನೋಡ್ತಾ ಇದ್ದಾನೆ. ಯಾರನ್ನ? ತನ್ನ ಭಕ್ತರನ್ನ, ಭಕ್ತರಲ್ಲದವರನ್ನು ಕೂಡ. ಪ್ರಾರ್ಥನೆ ಮಾಡ್ರಿ ಪ್ರಿಯವಾದವರೇ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ದೇವರೇ, ಇಷ್ಟು ದಿವಸ ನಾನು ಎಲ್ಲೆಲ್ಲ ಹುಡುಕಿದ್ದೀನಪ್ಪ, ಇವತ್ತು ಸ್ಪಷ್ಟವಾಗಿ ನಾನು ಎಲ್ಲಿ ಹುಡುಕ್ತಾ ಇದ್ದೀನಿ ಎಂಬುದಾಗಿ ತಿಳಿಸಿದ್ದೆ. ಇನ್ನು ಮೇಲೆ ಸ್ವಾಮಿ, ನಿನ್ನನ್ನು ಹುಡುಕಲು ನಾನು ಇಲ್ಲಿಗೆ ಬಂದಿದ್ದೇನೆ. ನನಗೆ ಜ್ಞಾನ ಕೊಡಪ್ಪ, ನನ್ನ ಪಾಪಗಳ ಕ್ಷಮಿಸು ಎಂಬುದಾಗಿ ದೇವನಿಗೆ ಕೇಳಬೇಕು. ಪರಿಶುದ್ಧನು ಮಹೋನ್ನತನ ಕೃಪಾಸಾಗರನಾಗಿರ್ತಕ್ಕಂಥ ಮಹಾದೇವರೇ, ನನಗೆ ಸ್ತೋತ್ರ. ಹೌದು ಸ್ವಾಮಿ, ಇಷ್ಟೊತ್ತು ಇವರು ವಾಕ್ಯವನ್ನು ಕೇಳಿದ್ದಾರೆ. ಆ ವಾಕ್ಯವು 100ರಷ್ಟು ಫಲಭರಿತವಾಗಿ ಇವರಲ್ಲಿ ಸ್ವಾಮಿ ಕರ್ತನೆ ತುಂಬಿಸು, ಬೆಳೆಯ ಮಾಡು. ಸಂಪೂರ್ಣವಾಗಿ ಇವರ ಹೃದಯಗಳನ್ನು ಬದಲಾಯಿಸಿ ರಕ್ಷಣಾ ಮಾರ್ಗಕ್ಕೆ ತೆಗೆದುಕೊಂಡು ಬಾಪ, ಇವರನ್ನು ಆಶೀರ್ವದಿಸು, ಬಲಪಡಿಸು, ಭದ್ರಪಡಿಸು, ಸುಭಿಕ್ಷತೆ ಕೊಡು ಕರ್ತನೆ. ಎಲ್ಲರ ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ, ನನ್ನ ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ. ದೇವರೇ, ನೀನೇ ನಿಮ್ಮ ಚಿತ್ತ ಪ್ರಕಾರ ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದೆ ಪರಮತಂದೆ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತ ಮಹಾರಾಜರ ಕೃಪೆ, ಪರಿಶುದ್ಧಾತ್ಮನ ಸಹವಾಸವು ಈಗಲೂ ಯಾವಾಗಲೂ ನನ್ನ ಸಂಗಡ, ನನ್ನ ಕುಟುಂಬ ಮಕ್ಕಳ ಸಂಗಡ, ಬಂದಿರು ನಿಮ್ಮೆಲ್ಲರ ಸಂಗಡ, ಪ್ರಪಂಚದ ಸಂಗಡ, ಸಕಲ ಸದ್ಭಕ್ತರ ಸಂಗಡ ಸದಾ ಕಾಲದಲ್ಲಿಯಾಗಿರಲಿ ತಂದೆಯೇ, ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಲನಾಶ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್.